और आप फायदा उठा सकते हैं हमारे 21 ऑनलाइन चर्चेस का। देखिए उनको, वो भारत की सब प्रमुख भाषाओं में उपलब्ध हैं। उड़िया, तेलुगु, तमिल, गुजराती, कन्नड़ा, तुलु, इंग्लिश, हिंदी, असमी, मराठी, पंजाबी, नेपाली, कोंकणी, मलयालम, सिंधी, भोजपुरी, बंगाली और मालवानी में। उसके अलावा 3 विशेष चर्च हैं। टीनेजर्स के लिए चर्च है, चिल्ड्रन चर्च भी है और गूंगे और बहरों के लिए भी है। थैंक यू, गॉड ब्लेस यू। ಅವನಿಗೆ ಹೇಳೋಣ, ಅವನು ಚಿನ್ನಕ್ಕಿಂತ ಹೆಚ್ಚಾಗಿದೆ, ನಮ್ಮ ಪರಮೇಶ್ವರ ಎಲ್ಲಕ್ಕಿಂತ ಹೆಚ್ಚುವುದು. ಚಿನ್ನಕ್ಕಿಂತ ಏನಾದ್ರೂ ಹೆಚ್ಚು, ಚಿನ್ನಕ್ಕಿಂತ ಏನಾದ್ರೂ ಹೆಚ್ಚು, ಪರಮೇಶ್ವರದ ಆತ್ಮ ಮನುಷ್ಯನ ಹೃದಯದಲ್ಲಿ ಚಿನ್ನಕ್ಕಿಂತ ಏನಾದ್ರೂ ಹೆಚ್ಚು, ಚಿನ್ನಕ್ಕಿಂತ ಏನಾದ್ರೂ ಹೆಚ್ಚು, ಚಿನ್ನಕ್ಕಿಂತ ಏನಾದ್ರೂ ಹೆಚ್ಚು, ಪರಮೇಶ್ವರದ ಆತ್ಮ ಮನುಷ್ಯನ ಹೃದಯದಲ್ಲಿ ಚಿನ್ನಕ್ಕಿಂತ ಏನಾದ್ರೂ ಹೆಚ್ಚು, ಚಿನ್ನಕ್ಕಿಂತ ಏನಾದ್ರೂ ಹೆಚ್ಚು, ಚಿನ್ನಕ್ಕಿಂತ ಏನಾದ್ರೂ ಹೆಚ್ಚು, ಪರಮೇಶ್ವರದ ಆತ್ಮ ಮನುಷ್ಯನ ಹೃದಯದಲ್ಲಿ ಚಿನ್ನಕ್ಕಿಂತ ಏನಾದ್ರೂ ಹೆಚ್ಚು, ಪರಮೇಶ್ವರದ ಆತ್ಮ ಮನುಷ್ಯನ ಹೃದಯದಲ್ಲಿ ಚಿನ್ನಕ್ಕಿಂತ ಹೆಚ್ಚು. ವಾವ್ ವಾವ್. ಇವತ್ತು ನಿಮ್ಮೆಲ್ಲರಿಗೆ ಕನ್ನಡ ಆನ್ನಲ್ಲಿ ಯೇಸುವಿನ ನಾಮದಲ್ಲಿ ನಿಮಗೆ ಸ್ತೋತ್ರ ಮಾಡ್ತೇನೆ ನನ್ನ ಪ್ರಿಯರೇ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡೋಣ ನನ್ನ ಪ್ರಿಯರೇ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ದೇಶದ ಎಲ್ಲ ಸರ್ಕಾರಿಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ, ಲೀಡರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ ನನ್ನ ಪ್ರಿಯರೇ. ಅವರು ಯಾವುದು ಕೂಡ ನಿರ್ಣಯ ಅವರು ತಗೊಳ್ತಾ ಇದ್ದಾರೆ, ಅದು ದೇವರ ಬುದ್ಧಿ ಹಾಗೆಯೇ ಅವರು ಕೆಲಸ ಮಾಡುತ್ತಾ ಇದ್ದಾರೆ ಯೇಸುವಿನ ನಾಮದಲ್ಲಿ. ದೇವರ ಜ್ಞಾನದಲ್ಲಿಯೇ ಕೆಲಸ ಮಾಡುತ್ತಿದ್ದಾರೆ ಯೇಸುವಿನ ನಾಮದಲ್ಲಿ. ತಂದೆ ನನ್ನ ಪ್ರೇರೆ, ಅವರು ಯಾವ ಕೂಡ ಸೈತಾನದ ಕೇಡು, ಯಾವ ಕೂಡ ಸೈತಾನ ಯೋಜನೆಯನ್ನು ಕೇಳಲಂತೆ ದೇವರ ಉದ್ದೇಶದಲ್ಲಿ, ದೇವರ ವಿಚಾರದಲ್ಲಿ, ದೇವರ ಆಜ್ಞೆ ಹಾಗೆ ಅವರು ಕೆಲಸ ಮಾಡುತ್ತಿದ್ದಾರೆ ನನ್ನ ಪ್ರಿಯರೇ. ಯಾಕಂದರೆ ಸೈತಾನನು ಎಷ್ಟೋ ತನ್ನ ಯೋಜನೆಯನ್ನು, ಕೆಟ್ಟ ಯೋಜನೆಯನ್ನು ಅವನು ಮಾಡುತ್ತಾ ಇದ್ದಾರೆ. ಆದರೆ ನಾವು ಪ್ರಾರ್ಥನೆ ಮಾಡೋಣ ಮತ್ತು ನಾವು ಘೋಷಣೆ ಮಾಡೋಣ ನನ್ನ ಪ್ರಿಯರೇ. ಯಾಕಂದರೆ ಎಲ್ಲ ಲೀಡರ್, ಎಲ್ಲ ಅಧಿಕಾರಿಗಳು ನಮ್ಮ ದೇಶಕ್ಕೆ ಎಲ್ಲ ಒಳ್ಳೆ ನಿರ್ಣಯವನ್ನು ಅವರು ತಗೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ನನ್ನ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡ ಮೊದಲು ದೇವರ ವಚನವನ್ನು ನಾವು ನೋಡೋಣ ನನ್ನ ಪ್ರಿಯರೇ. 1 ತಿಮೋಥಿ ಬರೆದ ಪುಸ್ತಕ 2ನೇ ಅಧ್ಯಾಯ 1 ಮತ್ತು 2. ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರವು ಅರಸುಗಳಾಗಿಯೂ ಎಲ್ಲ ಅಧಿಕಾರಿಗಳಾಗಿಯೂ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞ ಸ್ತುತಿಗಳನ್ನು ಮಾಡಬೇಕೆಂದು ಎಚ್ಚರಿಸುತ್ತೇನೆ. ಹಲ್ಲೆಲೂಯಾ, ಪ್ರೇಸ್ ದ ಲಾರ್ಡ್. ಹೀಗೆ ನಾವು ಶಾಂತಿ ಸಮಾಧಾನಗಳಿಂದ ಕೂಡಿದ ಜೀವನವನ್ನು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ನಡೆಸುವಾಗುವುದು. ಹಲ್ಲೆಲೂಯಾ, ಪ್ರೇಸ್ ದ ಲಾರ್ಡ್. ನಾವು ಪ್ರಾರ್ಥನೆ ಮಾಡೋಣ ನನ್ನ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಎಲ್ಲ ಅಧಿಕಾರಿಗಳು, ಎಲ್ಲ ಸರ್ಕಾರಗಳು ಒಳ್ಳೆ ನಿರ್ಣಯವನ್ನು ತಗೊಳ್ತಾ ಇದ್ದಾರೆ. ನಮ್ಮ ದೇಶಕ್ಕಾಗಿ ಸುವಾರ್ತೆಯನ್ನು ಮುಟ್ಲಿಕ್ಕೆ ಅವರು ನಮಗೆ ಸಹಾಯ ಮಾಡುತ್ತಾ ಇದ್ದಾರೆ. ನಾವು ಪ್ರಾರ್ಥನೆ ಮಾಡೋಣ ನನ್ನ ಪ್ರಿಯರೇ. ಶೋಪ್ರಹಾಂದ್ರಿ ಕೇಷ್ಟಿಕೆ ಲಿಗಲ ಗಬಲ ಖೋರ ಗಬಲ ಕೋಂದಲಬ ರಿಗನ ಗಮ ಸೆಕೆರಿ ಗಲ ಗಬಲ ಖೋರ ಗದಲ ಗಲ ಗಬಲಬ ರೆಂದೆಲಿ ಗಲ ಗಬಲ ಖೋರ ಗದಿರಿ ಗನನ ನಮಃ ಶಾಂತಿರಿ ಗದಲ ಗಬಲ ಕೋಂದಲಬ ರಿಗಲಬ ಸುಖುರಲಲ ಬರಬರಬ ರಿಗನ ನಮಃ ಶಾಂತಿರಿಗೆ ದಿರಿಗಲ ಗಬಲ ಖೋರ ಗಬಲ ಕಂದಲಬ ರಿಗನ ಮಾಸ್ಯ ಕೆರಿಗಲ ಗಬಲ ಕೋಂದ್ರಿ ಕೇಷ್ಟಿಕೆ ಗಬಲ ಕೋಂದಲಬಲಬ ರಿಬಲ ಕೋದಿ ರಿಗಂದನ ಮಲಬ ಲಿಗಲಬೋ ಶರಿಗಲಲಲಬ
ಓರೆ ಗಬಲ ಖೋರಿ ರನ ನಮ ಚಂದಿರಿ ಗದಲ ಗಬಲ ಕುಂದಲ ಬಲಬ ರಿಗಬ ಸಕೇರಿ ಗಲಲಬ ರೂಬುಲು ಖೋಂದಿಲಿ ಗಬಲ ಖುದ್ರ ಹಾಸ್ಟೆಗೆ ಬಿ ಮಖೆದಿ ಗಲ ಗಬಲ ಇದ್ರ ಹಾಸ್ಟೆ ಅಲಬೋಷ ಮಖೆರಿ ಗದಲಬ ಅಲೋಷ ರನ ನಮ ದಿರಿ ಗದಲಲಬ ರಿಗ ಬಾಬಾ ಮಾಂದಿರಿ ಗಬ ಲೋಬರಬೋ ಶೊಂದಲು ಲೋಲೋಲುಬುರು ಓರಿಗಬೋ ಶರಿಗಲಲಬಲಬಲಬ ರಿಯನ ನಮ ಶಾಂದಿರಿ ಗಂಧಿರಿ ಗಲ ಗಬಲ ಕೂರಿ ಗಲ ಬಲಬ ರಖಂದಿರಿ ಗಬಲ ಕುಂದ್ರಿಷ್ಟಿಕೆ ವಿಧಿ ಕೌಂದಲ ಬಲಬ ರಗಬಲ ಕೂರಗಮನ ಖಂದ್ರಿಕೆ ಸ್ಟಿಕಿರಿ ಗಬಲ ಕೌಂದಲ ಬಲಬ ರಿಗ ನಮ ಸಿಕಿರಿ ಗಲ ಗಬಲ ಕೌಂದ್ರ ಗಬಲ ಕೌಂದಲ ಬಲಬ ರುಗಬಲ ಕೂರಿ ಗದ್ರಿ ಗಬಲ ಖಂದ್ರಿಕೆ ಸ್ಟಿಕಿ ವಿಧಿ ಕೌಂದಲ ಗಬಲಬ ರುಗಲಗಬೋ ಶರಿ ಗಲ ನಲಬ ಓರಿಯನ ನಮ ಶಾಂದಿರಿ ಗಲ ಗಬಲ ಕೂರ ಗಬಲ ಕೌಂದಲ ಬಲಬ ತಂದೆದ ದೇವರೇ, ನಿನ್ನ ನಾಮಕ್ಕೆ ಘನ ಪಡ್ತೇನೆ ಸ್ವಾಮಿ. ನಿನ್ನ ನಾಮ ಎಲ್ಲ ನಾಮದಲ್ಲಿ ಶ್ರೇಷ್ಠವಾಗಿದೆ ಸ್ವಾಮಿ. ಏಸಪ್ಪ, ನಿನ್ನ ನಾಮಕ್ಕೆ ಮೇಲೆ ಕೆತ್ತಲು ಪಡೆದ ಸ್ವಾಮಿ. ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲೆ ಸ್ವಾಮಿ. ನೀನು ರಾಜಾದಿ ರಾಜ್ಯವಾಗಿದೆ, ನಿನ್ನ ಪ್ರಭುವಾದಿ ಪ್ರಭುವಾಗಿದೆ ಸ್ವಾಮಿ. ನಿನ್ನ ನಾಮಕ್ಕೆ ಎತ್ತರ ಪಡ್ತೇನೆ ಸ್ವಾಮಿ. ಓ ನಿನ್ನ ನಾಮಕ್ಕೆ ಘನ ಪಡ್ತೇನೆ ಸ್ವಾಮಿ. ನಿನ್ನ ನಾಮಕ್ಕೆ ಆರಾಧಿತ ಸ್ವಾಮಿ. ನೀನು ಒಳ್ಳೆಯವನು, ನೀನು ಮಹೋನ್ನತನು. ಓ ದೇವರೇ, ನಮ ಶಾಂತಲ ಬಲವ ರಿಗಬ ಸಖೆ ರಿಗಬಲ ಕೌಂದಿಗೆ ಬೇಷ್ಟಿ ಕೊಲಗಬಲ ಕುಂದಲವ ರಿಗಬ ಸಕಲ ಗಬಲ ಖರಗ ಬಲ ಕೌಂದಲ ಗಬಲವ ರಿಗಬ ಸಕಲ ಮಾಂದ್ರಿಕೆ ಸ್ಟಿಕಿ ಬೇರೆ ಕೌಂದಲ ಗಬಲವ ಲಿಬ್ರ ಬಲ ಕೋರಗ ಬಲ ಕೌಂದ್ರಿಕೆ ಬೇರೆ ಕೌಷ್ಕ ಬಲ ಬಲ ಬೌಂದಲವ. ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ಏಸಪ್ಪ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಓ ನೀನು ಅದ್ಭುತ ದೇವರವಾಗಿದೆ ಸ್ವಾಮಿ. ನೀನು ಜೀವಂತ ದೇವರವಾಗಿದೆ ಸ್ವಾಮಿ. ನಿನ್ನ ಹಾಗೆ ಯಾರು ಇಲ್ಲ ಸ್ವಾಮಿ. ನೀನು ಯೋಗ್ಯನ ಆಗಿದೆ ಸ್ವಾಮಿ. ನೀನು ಯೋಗ್ಯನು ಸ್ವಾಮಿ. ನೀನು ಯೋಗ್ಯನ. ನಿನ್ನ ಕೆಲಸದಲ್ಲಿ ನೀನು ಯೋಗ್ಯವಾಗಿದೆ ಸ್ವಾಮಿ. ನೀನು ಏನು ಕೂಡ ಕೆಲಸ ಮಾಡುತ್ತಿದ್ದಿ, ಅದು ಸಿದ್ಧವಾಗಿದೆ ಸ್ವಾಮಿ. ನಿನ್ನ ಇಚ್ಛಾ ನಮ್ಮ ಜೀವನದಲ್ಲಿ ಪೂರ್ತಿವಾಗುತ್ತಾ ಇದೆ. ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ದೇಶದಲ್ಲಿ ನಿನ್ನ ಯೋಜನೆ ಪೂರ್ಣ ಆಗುತ್ತದೆ ಯೇಸುವಿನ ನಾಮದಲ್ಲಿ. ರಿಗಬಲ ಕೌಂದ್ರಕ ಬಾಸಕ್ಕೆ ರಿಗಬಲಬ ಎಲ್ಲಾ ಸೈತಾನನ ಶಕ್ತಿಗಳನ್ನು ನನ್ನ ಯೇಸುವಿನ ನಾಮದಲ್ಲಿ ನಾನು ಕಡಿದು ಹಾಕುತ್ತೇನೆ. ರಿಗಬಲ ಕೋರಗಬಲ ಕೌಂದಲವ ರಗಬಾಸಕ್ಕೆ ರಿಗಬಲ ಕೋರಗಬಲ ಕಾಂತ್ರಬಾಸಕವ ರಿಗಮನ ಕೌಂದ್ರಿಗೆ ಬೇರಿ ಕೌಂದಲ ಗಬಲ ಕೌಂದಲವ. ಈ ಪ್ರಾರ್ಥನೆ ನನ್ನ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೇರೆ, ನಾವು ಪ್ರಾರ್ಥನೆ ಮಾಡೋಣ. ನಾವು ಪ್ರಾರ್ಥನೆ ಮಾಡೋಣ. ಇನ್ನೊಂದು ವಿಷಯಕ್ಕೆ, ನಮ್ಮ ಎಲ್ಲ ಸಹೋದರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ನನ್ನ ಪ್ರೇರೆ, ಅವರು ದೇವರದ ವಚನದ ಪ್ರಕಾಶದಲ್ಲಿ ನಡೀತಾ ಇದ್ದಾರೆ. ಯೇಸುವಿನ ನಾಮದಲ್ಲಿ ದೇವರ ಯೋಜನೆ ಮತ್ತೆ ದೇವರ ಉದ್ದೇಶವನ್ನು ಅವರು ಪೂರ್ಣ ಮಾಡುತ್ತಾ ಇದ್ದಾರೆ. ಯೇಸುವಿನ ನಾಮದಲ್ಲಿ ದೇವರದ ವಚನದ ಪ್ರಕಾಶದಲ್ಲಿ ಯಾವಾಗಲೂ ನಡೀತಾ ಇದ್ದಾರೆ. ಯೇಸುವಿನ ದೇವರ ಬುದ್ಧಿಯಲ್ಲಿ, ದೇವರ ತಂದೆಯಾದ ದೇವರ ಪುತ್ರದ ಜ್ಞಾನದಲ್ಲಿ ಅವರು ನಡೀತಾ ಇದ್ದಾರೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವರು ಆ ಸುವಾರ್ತೆಯನ್ನು ತಗೊಂಡು ಎಲ್ಲಾ ಹಳ್ಳಿ ಪಳ್ಳಿಯಲ್ಲಿ, ದೇಶದಲ್ಲಿ ಎಲ್ಲಾ ಸಹೋದರರಿಗೆ ಸುವಾರ್ತೆಯನ್ನು ಹಂಚುತ್ತಾ ಇದ್ದಾರೆ. ಆ ಸುವಾರ್ತೆ ಅವರ ಜೀವನಕ್ಕೆ ಬದಲಾವಣೆ ಮಾಡ್ತಾ ಇದೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಬ್ಬರು ಕೂಡ ಹಿಂದೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯೇಸುವಿನ ನಾಮದಲ್ಲಿ ನಾವು ಘೋಷಣೆ ಮಾಡೋಣ. ನನ್ನ ಪ್ರೇರೆ, ದೇವರ ಮಹಿಮೆ ಅವರ ಜೀವನದಲ್ಲಿ ಪ್ರಕಾಶವನ್ನು ಉಂಟು ಮಾಡುತ್ತದೆ. ದೇವರ ವಚನದ ಪ್ರಕಾಶ ಅವರ ಜೀವನದಲ್ಲಿ ಯಾವಾಗಲೂ ಆಗ್ತದೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೇರೆ, ನಾವು ದೇವರ ವಚನವನ್ನು ನಾವು ನೋಡೋಣ. ನನ್ನ ಪ್ರೇರೆ, ಕೊಲೊಸ್ಸೆ ಬರೆದ ಪುಸ್ತಕ 3ನೇ ಅಧ್ಯಾಯ 1 ಮತ್ತು 2. ಹಾಗಾದರೆ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟವರಾಗಿದ್ದರೆ ಮೇಲಿರುವವುಗಳನ್ನೇ ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಕುಳಿತುಕೊಂಡಿದ್ದಾನೆ. ಕೊಲೊಸ್ಸೆದವರಿಗೆ ಪುಸ್ತಕ ಮತ್ತು ನಾವು 2ನೇ ವಚನವನ್ನು ನಾವು ನೋಡೋಣ. ನೆನಪಿದೆ, ಅದೇ ಪುಸ್ತಕದ 3ನೇ ಅಧ್ಯಾಯ ಮತ್ತು 2ನೇ ವಚನ, ಅದನ್ನ ನಾವು ನೋಡೋಣ. ನನ್ನ ಪ್ರೇರೆ, ಮೇಲಿರುವಂತಗಳ ಮೇಲೆ ನಿಮ್ಮ ಮನಸ್ಸಿಡಿರಿ, ಭೂಸಂಬಂಧವಾದಗಳ ಮೇಲೆ ಇಡಬೇಡಿರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೇರೆ, ನಾವು ಪ್ರಾರ್ಥನೆಯನ್ನು ಮಾಡೋಣ. ನನ್ನ ಪ್ರೇರೆ, ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಎಲ್ಲ ಸಹೋದರರು ಎಲ್ಲರೂ ದೇವರದ ಪ್ರಕಾಶದಲ್ಲಿ ನಡೀತಾ ಇದ್ದಾರೆ ಯೇಸುವಿನ ನಾಮದಲ್ಲಿ. ನನ್ನ ಪ್ರೇರನ ಕೈಗಳನ್ನು ಎತ್ತಿ
ದೇವರ ವಚನ ಹೇಳ್ತದೆ, ಯಾರು ಅನ್ಯ ಭಾಷೆಯಲ್ಲಿ ಮಾತಾಡ್ತಾರೆ ಅವರ ಜೀವನ ಉನ್ನತಿ ಆಗ್ತದೆ ನನ್ನ ಪ್ರಿಯರೇ. ಅವರು ದೇವರೊಟ್ಟಿಗೆ ಮಾತಾಡ್ತಾರೆ ನನ್ನ ಪ್ರಿಯರೇ. ಯಾಕಂದ್ರೆ ದೇವರ ವಚನ ಸತ್ಯವಾಗಿದೆ. ನಾವೆಲ್ಲರೂ ಕಣ್ಣು ಮುಚ್ಚಿ ನಾವು ಜೂಜಾರ ಆಗಿ ನಾವು ಪ್ರಾರ್ಥನೆ ಮಾಡೋಣ ನನ್ನ ಪ್ರಿಯರೇ. ರೋಗಬೋ ಸುಪ್ರಹೋಂದ್ರಿ ಕೇಷ್ಟಿಕಿ ಲಿಗಬಲ ಖೌಂದಲ ಗಬಲಬ ರಗಬಲ ಖಾಂದ್ರಿ ಗಬಲ ಖೌಂದ್ರ ಬಸ್ತಕಲಬ ರಗಮನ ಖಮ ಆಂದ್ರಿ ಕೇಷ್ಟಿಕಿ ಲಿಗಬಲ ಖೂಪ ಮಾಮ ಮಾಂದ್ರಿ ಮಖೇಶಿಕಿ ಲಿಗಬಲ ಖೂ ರಗಬ ಮಾಂದ್ರಿ ಕಾಷ್ಟಿಕಿ ಲಿಗಬಲ ಖೂ ರಗಬ ಬಬಯ ಲೀಂದ್ರ ಮಾಸ್ಟು ಕೊಲು ಕೊಲು ಖೋಬಲು ಖೌಂದಲ ಗಬಯ ರಗಬ ಸಕಲ ಗಬಲ ಖೂ ರಗಮ ಬಬಯ ಲಿಗಲಬೋ ಶರಿಗಲಬಲ ಖಂದಲ ಬಲಬ ರೋಂದೋಲೋ ಬolo bolo bo shun tala bala 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 ba raga basse ke liga bala khora ga bala khandele ke beri kondala ga ba raga mana khandele ke beri kondra ga baste ke liga bala kondala ga bala ba libra mana bara godele ke beri kodala ga bala kodala ba rindele ga baba bama mandere ke beri kodala ba abrahandre ke liga bala khandele ga bala khora ga bala khandala bala ba ora raga basse ke liga dala bala khare ke beri kodala bala ba rina namasse ke liga dana ga bala kondala ga bala kondala ba riga bala khandele ke beri kondala ga bala ba rondolo bolo 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 bosse ke liga bala 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 ba raga bala khandele ke beri kondala ga bala khandala ga bala ba riga mala kondala ga bala khora ga bala kondala ga ba raga basse ke liga ga bala kondala ke beri kondala ga bala khandala ba rakhanderi ga drasti ke liga bala kondala ga bala ba ತಂದೆ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರ ಮಾಡ್ತಾನೆ ಸ್ವಾಮಿ. ನಮ್ಮ ಎಲ್ಲಾ ಸಹೋದರರು ನಿನ್ನ ರಾಜ್ಯಕ್ಕಾಗಿ ಅವರು ತವಕ ಪಡ್ತಾ ಇದ್ದಾರೆ ಯೇಸುವಿನ ನಾಮದಲ್ಲಿ. ಪ್ರಾಂದ್ರಿಕೆ ಬೆರಿಕೋದ್ರ ರಬ ಸಂತಲ ಗಬಲ ಕೊಂದಲಬ ದೇವರ ಪುತ್ರದ ಜ್ಞಾನದಲ್ಲಿ ಅವರು ಯಾವಾಗಲೂ ನಡೀತಾ ಇದ್ದಾರೆ ಯೇಸುವಿನ ನಾಮದಲ್ಲಿ. ರಿಗಬಾಸೆಕೆ ರಿಗಬಲ ಖೋರ ಗಬಲ ಕೊಂದಲಬ ರಗಬಾಸೆಕೆ ರಿಗಬಲ ಕೊಂದಲ ಗಬಯ ರಗನ ನಮ ಸಹರಿಗದಲ ಗಬಯ ರಿಂದ್ರಬಾಷ್ಟುಕ ಲಗಬಲ ಕೊಂದಲ ಗಬಲಬ ರಿಗದಲ ಗಬಲಬ ರಿಗಲಬ ಸೆಕೆ ರಿಗಲಬಲಬ ರುಂದೋಲ ಬಲಬ ಸುಂತಲ ಬಲಬಲಬ ರಿಗಮನ ಖೋರಿ ಗದಲ ಬಲಬ ರಿಗನ ನಮ ಸೆಕೆ ರಿಗದಲ ಗಬಲ ಖೋರ ಗದಲಬ ನೀನನ ನಮ ಸೆಕೆ ರಿಗಬ ಬಬಬಯ ಮಲೌಲಗಬ ಸೊರಲೊಲ ಬಲಬ ದಿವಾರ ನಮ ಸೆಕೆ ರಿಗದಲ ಬಂದಿರಿಗಲ ಗಬಲ ಕೊಂದಲ ಬಲಬ ರಗಬಬಮ ಆರುಕೋ ಸಲ ಬಲಬಲ ಬಂದಿರಿಗಲಬ ರಿಂದಲ ಬಲಬೋ ಸಲ ಬಲಬಲಬ ನೀನನ ನಮ ಸೆಕೆ ರಿಗಲ ಬಲಬ ಓರೋಲೋಲ ಬಸೊಂದೊಲ ಗೊಲ ಗೊಲ ಗೋವಂದನೆ ಗೆ ಗಬಲಬ ರಿಗನ ಗಬಲ ಖೋರ ಗಬಲ ಕೊಂದಲ ಗಬಲ ಖೋರ ಗದಲಬ ರಿಗನ ಗಬಸೆ ರಿಗನ ಗಬಲ ಖೋರ ಗಬಲ ಬಲಬ ರೋಂದೊಲ ಬಲ 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 ಬಸೊಂತಲ ಬಲ 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 ಬಲಬ ರಿಗದರ ಗಬಲ ಖಂದ್ರಿಗೆ ಬೇರಿ ಗೋದ್ರ ಬಾಸ್ತ ಗಬಲಬ ರಿಗನ ಗಬಲ ಖೋಂದರಿಗೆ ಬೇರಿ ಕೊಂದಲ ಗಬಲ ಖೋರ ಗದಲಬ ರಿಗನ ಗಬಸೆ ರಿಗಬಲ ಖೋಂದರಿಗೆ ಬೇರಿ ಕೊಂದಲ ಗಬಲ ರಿಗನ ಗಬಲ ಖೋಂದರಿಗೆ ಬೇರಿ ಗೋದಲಬ ರಿಮಾ ಬಾಬಾ ಬಯರ ಬಲ ಖಂದರಿಗೆ ಬೇರಿ ಕೊಂದರ ಗಬಾಸ್ತ ಗಬಲಬ ರಿಗಬಲ ಖೋರ ಗಬಲ ಕೊಂದರಿಗೆ ಬೇರಿ ಕೊಂದರ ಗಬಲ ಕೊಂದರಬ ರಿಗಬಾಸ್ತಕ್ಕೆ ಬೇರಿ ಕೊಂದರ ಗಬಲ ಕೊಂದರ ಬಲಬ. ಈ ಪ್ರಾರ್ಥನೆ ನನಗೆ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ, ಆಮೇನ್. ಹಲ್ಲೆಲೂಯಾ, ಪ್ರೇಸ್ ದಿ ಲಾರ್ಡ್. ನನ್ನ ಪ್ರಿಯರೇ, ಈಗ ನಾವು ನಮ್ಮ ಪ್ರೇಸ್ ಟೈಮ್ಗೆ ಸ್ವಾಗತ ಮಾಡೋಣ. ನನ್ನ ಪ್ರಿಯರೇ, ಎಲ್ಲರೂ ನಾವು ಉಲ್ಲಾಸದಿಂದ ಆನಂದದಿಂದ ದೇವರ ಸ್ತುತಿ ಆರಾಧನೆ ನಾವು ಮಾಡೋಣ. ನನ್ನ ಪ್ರಿಯರೇ, ಅವನೇ ಪವಿತ್ರ, ಎಲ್ಲಕ್ಕಿಂತ ಪವಿತ್ರ ನಮ್ಮ ಪರಮೇಶ್ವರ. ಅವನ ಹೆಸರದಾಗಿ ಸಾಮರ್ಥ್ಯ ಇದೆ, ಎಲ್ಲ ಇದ್ರಾಗಿ ಸಾಮರ್ಥ್ಯ ಚಮತ್ಕಾರ ಇದೆ. ಪವಿತ್ರ ನೀನೇ ಪ್ರಭು, ಎಲ್ಲ ಸೃಷ್ಟಿ ನಿಂಗೆ ಹೇಳುವೆ ಪ್ರಭು.
ಯೋಗ್ಯನು ನಿಮ್ಮ ಹೆಸರು, ನಿಮ್ಮ ಭವ್ಯತೆಯನ್ನು ಆರಾಧನೆ ಮಾಡು. ಅದ್ಭುತ ಪ್ರಭು, ಎಷ್ಟು ಮಹಾನದಿ ನೀವು, ನೀವು ದೇವ್ರು. ಸಾಮರ್ಥಿ ನಿಮ್ಮ ಚಮತ್ಕಾರ, ನಿನ್ನ ಪವಿತ್ರ ಹೆಸರಿಂದ ನಾವು ಆಚರಿಸಕಿ. ಸ್ವಾಮಿನ ಒಲ್ವು ಮತ್ತು ಸ್ತುತಿ ಮಾಡು. ಅದ್ಭುತ ಪ್ರಭು, ಎಷ್ಟು ಮಹಾನದಿ ನೀವು, ನೀವು ದೇವ್ರು. ಸಾಮರ್ಥಿ ನಿಮ್ಮ ಚಮತ್ಕಾರ, ನಿನ್ನ ಪವಿತ್ರ ಹೆಸರಿಂದ ಆಶ್ಚರ್ಯಚಕಿ. ಸ್ವಾಮಿನ ಒಲ್ವು ಮತ್ತು ಸ್ತುತಿ ಮಾಡು. ಪವಿತ್ರ ನೀನೇ ಪ್ರಭು, ಎಲ್ಲ ಸೃಷ್ಟಿ ನಿಂಗೆ ಹೇಳುವೆ ಪ್ರಭು. ಯೋಗ್ಯನು ನಿಮ್ಮ ಹೆಸರು, ನಿಮ್ಮ ಭವ್ಯತೆಯನ್ನು ಆರಾಧನೆ ಮಾಡು. ಅದ್ಭುತ ಪ್ರಭು, ಎಷ್ಟು ಮಹಾನದಿ ನೀವು, ನೀವು ದೇವ್ರು. ಸಾಮರ್ಥಿ ನಿಮ್ಮ ಚಮತ್ಕಾರ, ನಿಮ್ಮ ಪವಿತ್ರ ಹೆಸರಿಂದ ಆಶ್ಚರ್ಯಚಕಿ. ಸ್ವಾಮಿನ ಒಲ್ವು ಮತ್ತು ಸ್ತುತಿ ಮಾಡು. ಅದ್ಭುತ ಪ್ರಭು, ಎಷ್ಟು ಮಹಾನದಿ ನೀವು, ನೀವು ದೇವ್ರು. ಸಾಮರ್ಥಿ ನಿಮ್ಮ ಚಮತ್ಕಾರ, ನಿಮ್ಮ ಪವಿತ್ರ ಹೆಸರಿಂದ ಆಶ್ಚರ್ಯಚಕಿ. ಸ್ವಾಮಿನ ಒಲ್ವು ಮತ್ತು ಸ್ತುತಿ ಮಾಡು. ಸ್ವಾಮಿನ ಒಲ್ವು ಮತ್ತು ಸ್ತುತಿ ಮಾಡು. ಸ್ವಾಮಿನ ಒಲ್ವು ಮತ್ತು ಸ್ತುತಿ ಮಾಡು. ಸ್ತುತಿ ಮಾಡು. ಸ್ವಾಮಿನ ಒಲ್ವು ಮತ್ತು ಸ್ತುತಿ ಮಾಡು. ಸ್ವಾಮಿನ ಒಲ್ವು ಮತ್ತು ಸ್ತುತಿ ಮಾಡು. ಹಾಲೆಲೂಯಾ. ಇದು ರೆಪ್ಸಿಡಿ ಸಮಯ, ವಾಸ್ತವಿಕ ಸಮಯ. ಇವತ್ತು ರವಿವಾರ 4 ಏಪ್ರಿಲ್ 2021. ಇವತ್ತಿನ ವಚನ ಇದೆ, ವಾಕ್ಯವನ್ನು ಕೆಲಸ ಮಾಡುವಂತೆ ಮಾಡುವುದು. ರೋಮಾಪುರ 10ನೇ ವಚನ ಹೇಳ್ತಾ ಇದೆ, ಹೃದಯದಿಂದ ನಂಬುದವರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಯಿಂದ ಆರೈಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ. ವಾಕ್ಯವನ್ನು ಕೆಲಸ ಮಾಡುವಂತೆ ಮಾಡಿ. ನಿಮಗಾಗಿ ದೇವರು ಏರ್ಪಡಿಸಿರುವ ಸವಲತ್ತುಗಳನ್ನು ಯಾವಾಗಲೂ ಆನಂದಿಸಬೇಕೆಂದರೆ 3 ಅತ್ಯವಶ್ಯಕವಾದ ಸಂಗತಿಗಳನ್ನು ಮಾಡಬೇಕಾಗಿರುತ್ತದೆ. ಮೊದಲನೇದಾಗಿ ನಿಮ್ಮ ಹೃದಯವು ವಾಕ್ಯದ ಅನುಸಾರವಾಗಿ ಕ್ರಮಗೊಳ್ಳಬೇಕು. ಬೈಬಲ್ ಹೇಳುವುದೇನೆಂದರೆ, ಒಬ್ಬನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ. ರೋಮಾಪುರ 10ನೇ ಅಧ್ಯಾಯ 10ನೇ ವಚನ ಹೇಳ್ತಾ ಇದೆ, ಅಂದರೆ ನೀವು ಆತನ ವಾಕ್ಯದೊಂದಿಗೆ ನಿಮ್ಮ ಹೃದಯದಲ್ಲಿ
ಒಮ್ಮತನಗೊಂಡಾಗ ದೇವರ ಸಂಗಡ ಸಂಧಾನ ಮಾಡಿಕೊಂಡಿರಿ ಎಂದರ್ಥ. ಎರಡನೆಯ ಸಂಗತಿ ಏನೆಂದರೆ ನಿಮ್ಮ ಬುದ್ಧಿಯು ವಾಕ್ಯದ ಮೇಲಿರುವ ನಿಮ್ಮ ಹೃದಯಕ್ಕೆ ಅನುಸಾರವಾಗಿ ಕ್ರಮಗೊಳ್ಳಬೇಕು. ನಿಮ್ಮ ತಿಳುವಳಿಕೆಯಲ್ಲಿ ವಾಕ್ಯಕ್ಕೆ ಅರ್ಥವಿರತಕ್ಕದ್ದೆಂದು ಇದು ಸೂಚಿಸುತ್ತದೆ. ಆ ಅರ್ಥವಿಲ್ಲದೆ ಹೋದರೆ ನಿಮ್ಮ ಹೃದಯದಲ್ಲಿರುವುದನ್ನು ಭಾಷೆಯ ಮೂಲಕ ತಿಳಿಯಪಡಿಸಲು ನಿಮ್ಮಿಂದ ಆಗದು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಮೂರನೇದಾಗಿ ನೀವು ರೇಮಾ ಗ್ರೀಕ್ ವಾಕ್ಯವನ್ನು ನುಡಿಯತಕ್ಕದ್ದು. ಅದು ಒಬ್ಬ ನಿರ್ದಿಷ್ಟ ವ್ಯಕ್ತಿಯನ್ನು ಗುರಿ ಮಾಡಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ನುಡಿದ ವಾಕ್ಯ. ಅದು ಒಂದು ನಿರ್ದಿಷ್ಟ ಪರಿಸ್ಥಿತಿಗಾಗಿ ಕೊಟ್ಟ ಸಂಕ್ರಿಯವಾದ ವಾಕ್ಯ. ಮೂಳೆಗಳಿಂದ ತುಂಬಿದ್ದ ಕಣಿವೆಯಲ್ಲಿ ಎಜ್ಕೇಲನು ಅದನ್ನೇ ನುಡಿದನು. ಆತನು, ಕರ್ತ್ಮನು ನನಗೆ ಆಜ್ಞಾಪಿಸಿದಂತೆಯೇ ಪ್ರವಾದನೆ ನುಡಿಯುವೆನು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಿಮ್ಮ ಮಾತು ಮತ್ತು ಉಚ್ಚಾರಣೆಯು ದೇವರು ಹೇಳಿರುವುದಕ್ಕೆ ಅನುಸಾರ ಇಲ್ಲದಿದ್ದರೆ ಅಥವಾ ಒಮ್ಮೆತನ ಹೊಂದಿಲ್ಲದಿದ್ದರೆ ನಿಮಗೆ ತಪ್ಪಾದ ಫಲಿತಾಂಶವು ದೊರಕುವುದು. ಬೈಬಲ್ ಹೇಳುವುದೇನೆಂದರೆ ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಆರೈಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮಪುರ್ 10ನೇ ಅಧ್ಯಾಯ 10ನೇ ವಚನ ಹೇಳ್ತಾ ಇದೆ, ಆರೈಕೆ ಮಾಡುವುದರ ಮೂಲಕ ಎಂಬುದರ ಅನುವಾದವು ಗ್ರೀಕ್ ಭಾಷೆಯ ಹೊಮೋಲೋಗೆ ಎಂಬ ಪದದಿಂದ ಬಂದಾಗಿದ್ದದು. ಅದರ ಅರ್ಥವು ಒಮ್ಮತನದೊಂದಿಗೆ ಮಾತನಾಡು ಅಥವಾ ಒಬ್ಬರಿಗೊಬ್ಬರು ಏಕ ಮನಸ್ಸಿನಿಂದ ಮಾತನಾಡು ಎಂದಾಗಿದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಆತ್ಮನ ಪ್ರೇರಣೆಯು ನಮಗೆ ದೇವರ ವಾಕ್ಯವನ್ನು ರೇಮಾ ಒದಗಿಸುತ್ತದೆ. ಆತನ ವಾಕ್ಯವನ್ನು ನಾವು ಧ್ಯಾನಿಸುವಾಗ ಅಥವಾ ಘೋಷಿಸುವಾಗ ಅದು ಅತ್ಯದ್ಭುತಕರ ಫಲಿತಾಂಶಗಳನ್ನು ಒದಗಿಸುತ್ತದೆ. ವಾಕ್ಯವನ್ನು ಕಾರ್ಯದಲ್ಲಿ ತೋರ್ಪಡಿಸಲ್ಪಡುವಂತೆ ಮಾಡುವುದು. ಘೋಷಿಸುವಾಗ ಅದು ಅತ್ಯದ್ಭುತಕರವಾದ ಫಲಿತಾಂಶಗಳನ್ನು ಒದಗಿಸುತ್ತದೆ. ವಾಕ್ಯವನ್ನು ಕಾರ್ಯದಲ್ಲಿ ತೋರ್ಪಡಿಸಲ್ಪಡುವಂತೆ ಮಾಡುವುದು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇದು ಪ್ರಾರ್ಥನೆ ಸಮಯ. ಎಲ್ಲರೂ ತನ್ನ ಕೈಗಳನ್ನು ಪರಮೇಶ್ವರ ಕಡೆಗೆ ಎತ್ತಿ ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಮಾಡಿರಿ. ಪ್ರಿಯ ತಂದೆಯೇ, ಈ ದಿನ ನನಗೆ ನಿರ್ದಿಷ್ಟವಾದ ಮತ್ತು ಸಂಕ್ರಿಯ ವಾಕ್ಯವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು. ಅದು ನನ್ನ ಪರಿಸ್ಥಿತಿಗೆ ಪರಿಹಾರ ಒದಗಿಸುತ್ತದೆ. ನಾನು ಪ್ರೇಮ ವಾಕ್ಯವನ್ನು ನುಡಿಯುವ ವೇಳೆ ಮತ್ತು ನನ್ನ ಆರೋಗ್ಯ, ಹಣಕಾಸು, ನನ್ನ ವ್ಯಾಪಾರ ಮತ್ತು ಸೇವೆಯ ವಿಷಯದಲ್ಲಿ ಶಕ್ತಿ ವಾಕ್ಯಗಳನ್ನು ಘೋಷಿಸುವಾಗ ಪರಿಸ್ಥಿತಿಗಳು ನಿನ್ನ ಪರಿಪೂರ್ಣ ಚಿತ್ತಕ್ಕೆ ಮತ್ತು ನನ್ನ ಜೀವಿತಕ್ಕಾಗಿರುವ ಅಂತಿಮ ಗುರಿಗೆ ತಕ್ಕಂತೆ ಸರಿ ಹೊಂದುತ್ತವೆ. ಯೇಸುವಿನ ನಾಮದಲ್ಲಿ ಆಮೆನ್. ಇದು ಸಾಕ್ಷಿಯ ಸಮಯ. Praise the Lord, hallelujah. I have another beautiful testimony to share of Sister Reina, and this is a miracle that took place in her life. This was a few days ago. Now, it just so happened that in the early part of March 2021, she lost her wallet. And it was very unfortunate. The timing was unfortunate. It's never good to lose your wallet, but this was even more unfortunate because it was the beginning of the month, and she had her previous month's earnings, most of it in that wallet of hers. And she turned her bag inside out, not once or twice, but a lot of times. She searched all over the house, her workplace, any place that she could think of that she frequents often. She searched all over for her wallet, but she couldn't find it. And the days passed, the weeks passed. She had kind of given it up for good, thinking that it was lost. And a few days ago, last week, this was on Wednesday, just before the midweek service could take place, she thought that she had money in her cupboard, which she could use for, which she usually keeps an extra amount in the house for her daily expenses. But she realized that there was no money in the cupboard and she would have to go to the ATM to withdraw money. So she thought she'd go to the ATM to withdraw money, but she realized that it was almost time for the live midweek service to take place, which she attends online each week. Now, she does not have the great, does not have great internet connectivity at home, and whenever she needs to connect
online to any of our church services or our weekly cell meetings, or basically connect with anyone through the internet, she has to go to a particular spot, which is a couple of minutes away from our house. It's a tree and it's got a seating area around it, so that's where she goes to. That's her regular spot for her to connect online. So she was like, if I go to the ATM right now, I'm gonna miss out on some part of the midweek service, and I don't want to do that. So she decided that she would go later on and attend the midweek service instead, the entire midweek service. Just before the midweek service could start online live, she just went into her bag because she needed her spectacles to watch the service, and right there, sitting on top of everything in her bag, was her wallet with all of her money intact. Praise God. Hallelujah. It was like someone had just placed it right on the top for her over there. The same wallet that was missing, not for days but for weeks, was there intact right on top of her bag. Thank you so much, dear Lord, for this heavenly miracle. Thank you so much, Jesus. Thank you, sweet Holy Spirit. Praise God. We have the life of God which cannot be corrupt. Cannot be corrupt. Praise the Lord. Because church was not supposed to get sick ever. Church, the message to the church is that they have divine life. Praise the Lord. Jesus said, not mine but thine be done. Do you ask God that what you are doing, should you be doing it or not? Many don't have that consciousness. God wants you to live according to His will. Bible says those who are living, they should not live for themselves, but to Him for who died for them and who has purchased them. Father, in the name of Jesus, I pray for children. I speak health. I speak healing in their bodies in the name of Jesus. I command that demon of darkness to leave them in the name of Jesus Christ of Nazareth. I command those unclean spirits to come out of them in the name. ಬರೀ ನಾವು ಪರಮೇಶ್ವರಿಗೆ ಸ್ತುತಿ ಆರಾಧನೆ ಮಾಡೋಣ, ಅವನಿಗೆ ಹೇಳೋಣ ಅವನು ಎಷ್ಟು ಕರುಣಾಮಯ ಪ್ರೇಮಿ ಅವನಿದ್ದಾನೋ, ಅವನಿಗೆ ಹೇಳೋಣ. ನೀ ನನ್ನ ಆಶ್ರಯ, ನೀ ನನ್ನ ಭದ್ರಕೋಟೆ,
अच्छा लगा अपने हाथों को उठाकर परमेश्वर का धन्यवाद दीजिए। यही तला का तरी तो रोलोंद्रले शतीला बहा, वो बदलाव जो परमेश्वर हमारे द्वारा लेके आया है हमारे विश्व में। लींत्रा का दारो ले शतिल इंद्रला बादे, लीत्रा का दारे इंद्रले शतीली लबांतला आंका दारी ब्रहा, लीब्रा का दारे ले शतिल इंद्रला का बादे, लीत्रा का मान शतुल ओंत्रला हीता, लांत्रा का सतुल इंद्रला बादे, लिही शतला बादे। ಓ ಧನ್ಯವಾದ ಹೇಳುತ್ತೇವೆ ಪ್ರಭು, ಧನ್ಯವಾದ ಅಧಿಕಾರವನ್ನು ನೀವು ನಮಗೆ ಕೊಟ್ಟಿದ್ದಕ್ಕಾಗಿ ಯೇಸುವಿನ ನಾಮದಲ್ಲಿ ಧನ್ಯವಾದ. ಹೃದಯವನ್ನು ಉತ್ಸಾಹಿತ ಮಾಡಿದ್ದಕ್ಕಾಗಿ, ನಿಮ್ಮ ಇಚ್ಛೆಯ ಮೂಲಕ ನಾವು ಪ್ರಾರ್ಥನೆ ಮಾಡುವುದಕ್ಕಾಗಿ ಧನ್ಯವಾದ. ಸಾಹಸವನ್ನು ನೀವು ನಮಗೆ ಕೊಟ್ಟಿದ್ದೀರಿ. ಧನ್ಯವಾದ ಪರಿಶುದ್ಧ ಆತ್ಮನ ಉಪಸ್ಥಿತಿಗಾಗಿ. ಇದರ ಮೂಲಕ ನಾವು ಎಲ್ಲವನ್ನು ಮಾಡಬಲ್ಲೆವು. ಧನ್ಯವಾದ ನಮ್ಮನ್ನು ಜಯವಂತಕ್ಕಿಂತ ಹೆಚ್ಚಿನವರಾಗಿ ಮಾಡಿದ್ದಕ್ಕಾಗಿ ಧನ್ಯವಾದ ಹೇಳುತ್ತೇವೆ. ಆ ಉದ್ದೇಶಕ್ಕಾಗಿ ನಮ್ಮನ್ನು ಈ ಲೋಕಕ್ಕೆ ನೀವು ಕಳಿಸಿದ್ದೀರಿ ಮತ್ತು ನಿಮ್ಮ ಆತ್ಮದ ಸಾಮರ್ಥ್ಯದ ಮೂಲಕ ನಾವು ಅದನ್ನೆಲ್ಲ ಮಾಡುತ್ತಿದ್ದೇವೆ. ನೀವು ಯಾವುದನ್ನು ಮಾಡಲು ನಮ್ಮಿಂದ ಬಯಸುತ್ತೀರಿ. ಪ್ರಾರ್ಥನೆ ಮಾಡುತ್ತೇನೆ ನಿಮ್ಮ ಮಕ್ಕಳಿಗೋಸ್ಕರ. ನಿಮ್ಮ ಆತ್ಮದ ಸಾಮರ್ಥ್ಯದಿಂದ ಅಸಾಧ್ಯವಾದುದನ್ನು ಸಾಧ್ಯವಾಗಿ ಮಾಡಿ ತೋರಿಸುತ್ತಿದ್ದಾರೆ ಯೇಸುವಿನ ನಾಮದಲ್ಲಿ. ಮೂಲಕ ದೊಡ್ಡದಾದ ಕೆಲಸಗಳು ಆಗುತ್ತಿವೆ ಯೇಸುವಿನ ನಾಮದಲ್ಲಿ. ಯಾವ ಹೆಜ್ಜೆಯು ಹಿಂಜಾರಿ ಹೋಗಲ್ಲ ಯೇಸುವಿನ ನಾಮದಲ್ಲಿ. ಸರಿಯಾದ ದಾರಿಯಲ್ಲಿ ನಡೆಯುತ್ತಿದ್ದಾರೆ ಯೇಸುವಿನ ನಾಮದಲ್ಲಿ. ದುಷ್ಟರಿಂದ ಮತ್ತು ಎಡಕಿನಿಂದ ತಪ್ಪಿಸಲ್ಪಟ್ಟಿದ್ದಾರೆ ಯೇಸುವಿನ ನಾಮದಲ್ಲಿ. ಇವರ ವಿರುದ್ಧವಾಗಿ ಎಬ್ಬಿಸಲ್ಪಟ್ಟ ಯಾವುದೇ ಆಯುಧವು ನಿಲ್ಲಲು ಸಾಧ್ಯವಿಲ್ಲ ಯೇಸುವಿನ ನಾಮದಲ್ಲಿ. ಧನ್ಯವಾದ ಹೇಳುತ್ತೇವೆ. ಸಮಯಕ್ಕೋಸ್ಕರ ನಾವು ಹೇಳುತ್ತೇವೆ ಪ್ರಭು, ನಮ್ಮ ಆತ್ಮಗಳನ್ನು ಬುದ್ಧಿಗಳನ್ನು ತೆರೆದಿದ್ದೇವೆ. ವಾಕ್ಯವನ್ನು ಕೇಳುವುದಕ್ಕೆ ವಿಶ್ವಾಸ ಮತ್ತು ದೀನ ಸ್ವಭಾವದಿಂದ ಸ್ವೀಕರಿಸುವುದಕ್ಕೆ. ವಾಕ್ಯವು ನಮ್ಮ ಒಳಗೆ 1000 ಪಟ್ಟು ಪರಿಣಾಮವನ್ನು ತರುತ್ತಾ ಇದೆ. ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ, ಆಮೇನ್. ಥ್ಯಾಂಕ್ ಯು. ನೀವು ಕುಳಿತುಕೊಳ್ಳಬಹುದು. ಹೊಸಬದವರದು ನಾವು ಸ್ವಾಗತ ಮಾಡುತ್ತೇವೆ. ನಾವು ನಿಮಗೆ ಸ್ವಾಗತ ಮಾಡುತ್ತೇವೆ ಮತ್ತು ನಮ್ಮ ಟಾಪಿಕ್ ಆಗಿದೆ ಚರ್ಚ್ನ ಮಿಷನ್ ಮತ್ತು ಉದ್ದೇಶ. ಚರ್ಚ್ನ ಮಿಷನ್ ಮತ್ತು ಉದ್ದೇಶ ಹೇಳಿರಿ. ಚರ್ಚ್ನ ಮಿಷನ್ ಮತ್ತು ಉದ್ದೇಶ. ನನಗೆ ವಿಶ್ವಾಸವಿದೆ ನೀವು ಕಲಿಯುತ್ತಿದ್ದೀರಿ ಮತ್ತು ಹಿಂದಿನ ಸಂಡೇ ನೀವು ಕಲಿತಿದ್ದೀರಿ. ಪವಿತ್ರಾತ್ಮನ ಮೂಲಕ ನೀವು ಏನನ್ನು ಬದಲಾಯಿಸಬಹುದು. ಎಷ್ಟು ಜನರಿಗೆ ನೆನಪಿದೆ? ಹಿಂದಿನ ಸಂದೇಶ ಎಷ್ಟು ಜನರಿಗೆ ನೆನಪಿದೆ? ಜಕರಿಯನ ಮತ್ತು ಮರಿಯಮ್ಮನ ಕಥೆಯಿಂದ ಜಕರಿಯನು ಅವಿಶ್ವಾಸದಿಂದ ಪ್ರಶ್ನೆಯನ್ನು ಕೇಳಿದ. ಆದರೆ ಮರಿಯಮ್ಮಳು ಪ್ರಶ್ನೆ ಕೇಳಿದಳು, ಹೇಗೆ ಆಗುವುದು ಎಂದು. ದೇವದೂತನು ಹೇಳಿದನು, ಯಾವುದರ ಮೂಲಕ ಆಗುವುದೆಂದು, ಅದು ಪರಿಶುದ್ಧಾತ್ಮನ ಮೂಲಕ ಆಗುವುದೆಂದು ಹೇಳಿದನು. ಪ್ರೇಸ್ ದ ಲಾರ್ಡ್. ಯಾವುದರ ಜ್ಞಾನವನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ಅದರ ಅವಶ್ಯಕತೆ ಇದೆ, ನೀವು ಅದನ್ನು ನಿಮ್ಮ ಜೀವಿತದಲ್ಲಿ ಉಪಯೋಗಿಸಿಕೊಳ್ಳಬೇಕೆಂದು. ಪ್ರತಿಯೊಂದು ಕ್ಷಣದಲ್ಲಿ ಅದನ್ನು ಉಪಯೋಗಿಸಿಕೊಳ್ಳಬೇಕು. ಕ್ರಿಶ್ಚಿಯಾನಿಟಿ ಈಸ್ ಪ್ರಾಕ್ಟಿಕಲ್. ಇದನ್ನು ನೀವು ಪ್ರತಿದಿನ ಉಪಯೋಗಿಸಿಕೊಳ್ಳಬಹುದು. ಇದು ಧರ್ಮವಲ್ಲ, ನಮಗೆ ತಿಳಿದು ಬರುವುದಿಲ್ಲ ಎಂದು ಹೇಳಲು. ಇದು ಧರ್ಮವಲ್ಲ, ಇದನ್ನು ಉಪಯೋಗಿಸಲು ಸಾಧ್ಯವಿಲ್ಲ ಎಂದು ಹೇಳಲು. ಇದು ಅವಶ್ಯವಾಗಿದೆ. ನೀವು ಇದನ್ನು ಪ್ರತಿದಿನ ಉಪಯೋಗಿಸಿಕೊಳ್ಳಬಹುದು. ಇದೇ ಪರಿಸ್ಥಿತಿಯನ್ನು ನೀವು ಬದಲಾಯಿಸಿಕೊಳ್ಳಬೇಕಾದರೆ ಪವಿತ್ರಾತ್ಮನ ಸಾಮರ್ಥ್ಯವನ್ನು ಉತ್ಸಾಹಿತವಾಗಿ ನೀವು ಉಪಯೋಗಿಸಿಕೊಳ್ಳಬೇಕಾಗುತ್ತದೆ. ನೀವು ಆ ಸ್ಥಿತಿಯನ್ನು ಬದಲಾಯಿಸಬಹುದು. ನೀವು ಇವುಗಳನ್ನು ಉಪಯೋಗಿಸಿರಿ ಮತ್ತು ನಿಮಗೆ ಗೊತ್ತಾಗಬೇಕು ಪರಮೇಶ್ವರನು ನಿಮಗೆ ಏನು ಮಾಡಿದ್ದಾನೆ ಎಂದು. ಸಿಂಹತನದ ಒಂದು ದೊಡ್ಡ ತೊಂದರೆ ಇದೆ. ಪರಮೇಶ್ವರನು ಅವರನ್ನು ಎಲ್ಲರನ್ನು ದೊಡ್ಡದಾಗಿ ನೋಡುತ್ತಾನೆ. ಪರಮೇಶ್ವರನು ಅವನನ್ನು ಮಹಾನವಾಗಿ ನೋಡಿಕೊಳ್ಳುತ್ತಾರೆ. ಮಹಾನ್ ವ್ಯಕ್ತಿಯ ರೂಪದಲ್ಲಿ ಅವರು ನೋಡಿದರೆ ಇದೊಂದು ಹೋರಾಟ ಕಡಿಮೆ ಇತ್ತು. ಒಂದು ಕೆಲಸವಾಗಿದೆ ಈ ಹೋರಾಟವನ್ನು ನಿಲ್ಲಿಸಬೇಕು ಮತ್ತು ಮುಗಿಸಬೇಕೆಂದು. ನಾವು ಈ ರೀತಿಯಾಗಿ ನೋಡಲು ನಾವು ಪ್ರಾರಂಭ ಮಾಡಬೇಕು. ಹೇಗೆ ಪರಮೇಶ್ವರನು ನಮ್ಮನ್ನು ನೋಡುತ್ತಾನೆ ಹಾಗೆ ನಮ್ಮನ್ನು ನಾವು ನೋಡಿಕೊಳ್ಳಬೇಕು. ಆ ವಿಷಯವಿತ್ತು. ನಾವು ಎಷ್ಟೋ ವರ್ಷಗಳ ಹಿಂದೆ ಮನಸ್ಸು ಮಾಡಿಕೊಂಡಿದ್ದೆವು, ಪ್ರಭು ಅನಿಸುವುದಿಲ್ಲ ಇದಕ್ಕಿಂತ ಹೆಚ್ಚಾಗಿ ನಾನು ಮಾಡಬಹುದೆಂದು. ಆದರೆ ನಿಮಗೆ ಅನಿಸುತ್ತಿದೆ ನಾನು ಹೆಚ್ಚಾಗಿ ಮಾಡಬಹುದೆಂದು. ಇಟ್ಸ್ ಇಂಪಾರ್ಟೆಂಟ್. ಆದರೆ ನಿಮ್ಮದು ಮತ್ತು ದೇವರ ನಡುವೆ ಯಾವಾಗಲೂ ವಿರೋಧವಿರುವುದು. ಪರಮೇಶ್ವರನ ಜೊತೆ ಕೆಲಸ ಮಾಡುವುದು ಬಹಳ ಕಠಿಣವಾಗುವುದು. ಏಕೆಂದರೆ ಆತನು ನಿಮ್ಮನ್ನು ಚಿಕ್ಕವನಾಗಿ ನೋಡುವುದಿಲ್ಲ. ಆತನು ನಿಮಗೆ ಮಹಾನ್ ವ್ಯಕ್ತಿ ಮಾಡಲು ಎಲ್ಲವನ್ನೂ ಮಾಡಿಬಿಟ್ಟಿದ್ದಾನೆ. ಎಲ್ಲವನ್ನೂ ಮಾಡಿದ್ದಾನೆ. ಆತನು ನಿಮಗೋಸ್ಕರ ಎಲ್ಲವನ್ನೂ ಮಾಡಿದ್ದಾನೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ನಿಮ್ಮನ್ನು ನೀವು ಮನುಷ್ಯನ ನೋಟದಲ್ಲಿ ನೋಡಲು ನಿಮ್ಮನ್ನು ನೀವು ಹಾಗೆ ಬಿಡಬೇಡಿರಿ. ನೀವು ನೋಡುವುದಾದರೆ ವಾಕ್ಯದ ರೂಪದಲ್ಲಿ ನೋಡಿರಿ. ಪ್ರೇಸ್ ದ ಲಾರ್ಡ್. ಪಕ್ಕದವರಿಗೆ ಹೇಳಿರಿ, ನಾನು ಮಹಾನ್ ವ್ಯಕ್ತಿಯಾಗಿದ್ದೇನೆ. ಹೇಳಿರಿ, ನಾನು ಮಹಾನ್ ವ್ಯಕ್ತಿಯಾಗಿದ್ದೇನೆ. ಹತ್ರ ಪ್ರಶ್ನೆ ಇರಬಹುದು, ಪಾಸ್ಟರೇ ನೀವು ನಮಗೆ ಹೇಳಿದ್ದು ಮಹಾನ್ ಆಗಿದ್ದೇನೆ ಎಂದು. ಆದರೆ ನಾನು ಯಾವುದೇ ಮಹಾನ್ ಕೆಲಸ ಮಾಡಿಲ್ಲ. ನೀನು ಮಹಾನ್ ವ್ಯಕ್ತಿಯಾಗಿದ್ದರೆ ನೀನು ಮಹಾನ್ ಕೆಲಸವನ್ನು ಕೂಡ ಮಾಡುವಿ. ಪ್ರೇಸ್ ದ ಲಾರ್ಡ್. ಇಟ್ಸ್ ಸಿಂಪಲ್. ಇದನ್ನು ಒಪ್ಪಿಕೊಳ್ಳಲೇ ಎಷ್ಟು ಟೈಮ್ ಹಿಡಿದಿದ್ದೀರಿ ಎಂದರೆ ನೀವು ತಿಳ್ಕೊಂಡಿರೋ ಮಹಾನ್ ಕೆಲಸವನ್ನು ಮಾಡಲು ನಿಮ್ಗೆ ಆಗುತ್ತಿಲ್ಲ. ಮಹಾನ್ ವ್ಯಕ್ತಿಯಾಗಿದೆಯಾ ಎಂದು
ಅವಾಗ ನೀವು ಮಹಾನ್ ಕೆಲಸವನ್ನು ಮಾಡಲು ಕೂಡ ಪ್ರಾರಂಭ ಮಾಡುವಿರಿ. ನೀನು ನಾಯಿಗೆ ನೀ ಹುಲಿಯಾಗಿದೆಯಾ ಎಂಬ ವಿಶ್ವಾಸವನ್ನು ಹುಟ್ಟಿಸಿದರೆ ಅದು ಹುಲಿಯ ಹಾಗೆ ಗರ್ಜಿಸಲು ಪ್ರಾರಂಭ ಮಾಡುವುದು. ಕೆಲವು ಜನರಿಗೆ ಅವರಿಗೆ ಚೆನ್ನಾಗಿ ಗಿಡದ ಮೇಲೆ ಹತ್ತಾರೆ, ಅವರು ಬದಲಾಗುತ್ತಾರೆ. ನಾವು ಮಹಾನ್ ಆಗಿದ್ದೇವೆ ಎಂದು. ನೀವು ಅವರನ್ನು ಭೇಟಿಯಾಗಿರ್ಬೋದಲ್ಲ, ನಿಮ್ಮ ಜೊತೆ ಇದೆಲ್ಲ ಆಗಿರ್ಬೋದಲ್ಲ. ಮೇಲಕ್ಕೆ ಎತ್ತಲ್ಪಟ್ಟಿ ಅನ್ನುತ್ತಿದ್ದರು. ಇದನ್ನೆಲ್ಲ ನಿಮ್ಮನ್ನು ಮೇಲೆ ಎತ್ತುವುದಕ್ಕೆ ಹೇಳ್ತಾ ಇಲ್ಲ, ನಾನು ನಿಮಗೆ ಸತ್ಯವನ್ನು ಹೇಳುತ್ತಿದ್ದೇನೆ. ಪ್ರೇಸ್ ದ ಲಾರ್ಡ್. ಇಟ್ ಈಸ್ ಸೋ ಇಂಪಾರ್ಟೆಂಟ್. ಇದೇ ಕಾರಣವಿದೆ ನೀವು ವಾಕ್ಯದ ಮೇಲೆ ಯಾವಾಗಲೂ ಧ್ಯಾನ ಮಾಡುತ್ತಾ ಇರಬೇಕು. ವಾಕ್ಯವು ನಿಮಗೆ ನಿಜವಾದ ನಿಮ್ಮ ಚಿತ್ರವನ್ನು ತೋರಿಸುವುದು. ನಾನು ಬೈಬಲ್ ಅನ್ನು ಓದುತ್ತಿರುವಾಗ ನಾನು ಹೇಳುವೆನು, ವಾವ್, ನನಗೆ ನನ್ನ ಬೈಬಲ್ ಓದಲು ನನಗೆ ಬಹಳ ಇಷ್ಟವಾಗುತ್ತದೆ. ನಾನು ದಿನಾಲು ಓದುತ್ತೇನೆ. ನಾನು ಹೇಳಿರಿ ಮತ್ತು ನೀವೆಲ್ಲರೂ, ನಾನು ಬಹಳ ಶಕ್ತಿಶಾಲಿಯಾಗಿದ್ದೇನೆ ಎಂದು. ನಾನು ಸೋಲಲು ಸಾಧ್ಯವಿಲ್ಲ, ನಾನು ಸೋಲಲು ಸಾಧ್ಯವಿಲ್ಲ, ನಾನು ಸೋಲಲು ಸಾಧ್ಯವಿಲ್ಲ, ನಾನು ಸೋಲಲು ಸಾಧ್ಯವಿಲ್ಲ, ನಾನು ಸೋಲಲು ಸಾಧ್ಯವಿಲ್ಲ. ಓ ಬಾಯ್, ಯಾವಾಗಲೂ ನಿಮ್ಗೆ ಹೇಳಬಹುದು. ಈ ಲೈನ್ ಅನ್ನು ಎಷ್ಟೋ ರಾತ್ರಿ ನಾನು ಹೇಳಿದ್ದೇನೆ. ಪೂರ್ತಿ ರಾತ್ರಿ ನಾನು ನಡೆಯುತ್ತಿದ್ದೆ ಮತ್ತು ಹೇಳುತ್ತಿದ್ದೆ, ನಾನು ಸೋಲುವುದಿಲ್ಲ ಯೇಸುವಿನ ನಾಮದಲ್ಲಿ, ನಾನು ಸೋಲುವುದಿಲ್ಲ ಯೇಸುವಿನ ನಾಮದಲ್ಲಿ. ಅದು ಯಾವಾಗ ಒಳಗೆ ಹೊಕ್ಕಿತೋ, ಈ ಲೋಕಕ್ಕಾಗಿ ತಯಾರಾಗಿದ್ದೇನೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಇದು ಅಂತರ ಪಡುವುದಿಲ್ಲ ನೀವು ಎಲ್ಲಿದ್ದೀರಿ ಎಂಬುದು. ವ್ಯತ್ಯಾಸ ಇದರ ಮೇಲೆ ನಿಲ್ಲುತ್ತಿದೆ, ನೀವು ಏನು ತಿಳಿದಿದ್ದೀರಾ ಮತ್ತು ನೀವು ಯಾರಾಗಿದ್ದೀರಾ ಎಂಬುದರ ಮೇಲೆ. ಪ್ರೇಸ್ ದ ಲಾರ್ಡ್. ವಾಕ್ಯವೇ ನಿಮಗೆ ಹೇಳುವುದು, ದಿಸ್ ಬೈಬಲ್ ಈಸ್ ಸೋ ಬ್ಯೂಟಿಫುಲ್. ನಿಜವಾಗ್ಲೂ ನಾನು ನಿಮಗೆ ಹೇಳಬಹುದು, ನಿಮಗೆ ರೋಮ್ಯಾನ್ಸ್ ಮಾಡಬೇಕಾದರೆ ಪರಮೇಶ್ವರನ ಜೊತೆ ನೀವು ರೋಮ್ಯಾನ್ಸ್ ಮಾಡಿರಿ. ಜನರು ಮನುಷ್ಯರು ಕೂಡ ರೋಮ್ಯಾನ್ಸ್ ಮಾಡುತ್ತಾರೆ. ನನಗೆ ಮನುಷ್ಯರ ಪ್ರೀತಿ ಆಗ್ಲಿ ರೋಮ್ಯಾನ್ಸ್ ಆಗ್ಲಿ ತಿಳಿದು ಬರುವುದಿಲ್ಲ. ನನ್ನ ಎಲ್ಲ ರೋಮ್ಯಾನ್ಸ್ ಪ್ರೀತಿ ಪರಮೇಶ್ವರನ ಜೊತೆ ಇರುತ್ತದೆ. ಇಟ್ಸ್ ಟೂ ಬ್ಯೂಟಿಫುಲ್. ಯೋಚನೆ ಮಾಡಿ ನೋಡಿರಿ, ಪ್ರಿಯತಮ ಮತ್ತು ಪ್ರಿಯತಮೆಯ ನಡುವೆ ಏನು ಬೇಕಾಗಿರುತ್ತದೆ? ಪ್ರಿಯನಿಗೆ ಪ್ರಿಯತಮೆಯು ಸುಂದರವಾಗಿ ಕಾಣಬೇಕು. ಪ್ರೀತಿಯು ಸುಂದರವಾಗಿ ಕಂಡರೆ ರೋಮ್ಯಾನ್ಸ್ ಯಾವಾಗಲೂ ಚಾಲೂನೇ ಇರುತ್ತದೆ, ಕಂಟಿನ್ಯೂ ಆಗಿರುತ್ತದೆ. ಮತ್ತು ನೀವು ಏಕೆ ಕೊಡುತ್ತೀರಾ ಅಂತ ಕೆಟ್ಟ ಮನುಷ್ಯನ ಹತ್ತಿರ ನಿಮ್ಮ ಹೃದಯವನ್ನು? ಸರಿಯಾದ ಜಗಕ್ಕೆ ಅದನ್ನು ಕೊಟ್ಟಿದ್ದರೆ ಅದು ಮುರಿಯುತ್ತಾನೆ ಇರಲಿಲ್ಲ. ಪ್ರೇಸ್ ದ ಲಾರ್ಡ್. ಬೇಡವಾದ ವಿಷಯಗಳ ಮೇಲೆ ನಿಮ್ಮ ಹೃದಯವನ್ನು ಹಚ್ಚಿಕೊಂಡಿದ್ದೀರಿ. ಮನುಷ್ಯನ ಪ್ರೀತಿಯು ಕ್ಷಣಿಕವಾಗಿದೆ. ಆಗ ಆತನನ್ನು ನೀವು ಕೇಳುವಿರುವೆ, ಆತನು ವಾ ಎಂದು ಹೇಳುವನು. ಏನಾದರೂ ತಪ್ಪು ನಡೆದರೆ ಆತನ ಪ್ರೀತಿಯು ತನ್ನಗಾಗಿ ಹೋಗುವುದು. ಜನರ ಚಪ್ಪಾಳೆಯು ಮತ್ತು ಆತನ ಮಾತನ ವರ್ತನೆಗಳು ಚೇಂಜ್ ಆಗಲು ಟೈಮ್ ಹಿಡಿಯುವುದಿಲ್ಲ. ಯಾರು ಕೂಡ ಆಗಿರಬಹುದು. ಫಾನ್ ಎ ಲಾಂಗ್ ಬ್ಯಾಕ್ ವಾವ್ ಅಕಾಡೆಮಿ ಆಫ್ ಯಾವಾಗ ಬೈಗುಳಾಗಿ ಪರಿವರ್ತನೆಯಾಗುವುದು ಗೊತ್ತಾಗುವುದಿಲ್ಲ. ನನ್ನ ಭರವಸೆಯನ್ನು ಅವರ ಚಪ್ಪಾಳೆ ಮೇಲೆ ನಾನು ಇಟ್ಟುಕೊಳ್ಳುವುದಿಲ್ಲ. ಚಪ್ಪಾಳೆ ಹೊಡೆದಾಗ ಸ್ಟಾರ್ಟ್ ಮಾಡಿದಾಗ ನಮ್ಮ ಒಳಗೆ ಏನೂ ಆಗಬಾರದು. ನಮ್ಮ ಮನಸ್ಸು ಅವರ ಚಪ್ಪಾಳೆ ಮೇಲೆ ಇರಲೇ ಇಲ್ಲ ಎಂದ ಮೇಲೆ ಅವರ ಬೈಗುಳ ಮೇಲೆ ಇರಲು ಕೂಡ ಸಾಧ್ಯವಿಲ್ಲ. ಅವರು ಕೇಳುತ್ತಾರೆ, ಫಾಸ್ಟ್ ನಿಮಗೆ ಯಾಕೆ ಯಾವುದೇ ರೀತಿಯ ವ್ಯತ್ಯಾಸ ಕಂಡು ಬರುವುದಿಲ್ಲ? ಯಾವಾಗೇ ವ್ಯತ್ಯಾಸ ಕಂಡು ಬಂದಿರಲಿಲ್ಲ. ಯಾವಾಗ ಅವರು ಚಪ್ಪಾಳೆಯನ್ನು ತಟ್ಟುತ್ತಿದ್ದರು ಅವಾಗ ನಾನು ಅವರ ಚಪ್ಪಾಳೆಯನ್ನು ಸ್ವೀಕರಿಸೇ ಇಲ್ಲ. ನಾವು ಒಳಗೆ ತೆಗೆದುಕೊಂಡಿಲ್ಲ ಎಂದ ಮೇಲೆ ಯಾವುದೇ ರೀತಿ ವ್ಯತ್ಯಾಸ ಕಂಡು ಬರುವುದಿಲ್ಲ. ಪ್ರೇಸ್ ದ ಲಾರ್ಡ್. ನಗಬಹುದು, ನಾನು ಶಕ್ತಿಶಾಲಿಯಾಗಿದ್ದೇನೆ, ನಾನು ಮಹಾನ್ ವ್ಯಕ್ತಿಯಾಗಿದ್ದೇನೆ, ನಾನು ಮಹಾನ್ ವ್ಯಕ್ತಿಯಾಗಿದ್ದೇನೆ, ನಾನು ಮಹಾನ್ ವ್ಯಕ್ತಿಯಾಗಿದ್ದೇನೆ. ಸರಿ, ವಾಕ್ಯವನ್ನು ಓದೋಣ. ಮತ್ತಾಯ 21ನೇ ಅಧ್ಯಾಯ. ಬದಲಾವಣೆಯು ಚರ್ಚ್ಗಳ ಮೂಲಕ ಬರುತ್ತದೆ. ಹೇಳಿರಿ, ಮಾತ್ರ ಶಕ್ತಿ ಇದೆ, ಬದಲಾವಣೆಯನ್ನು ತರುವ ಶಕ್ತಿ. ಲೋಕದ ಹತ್ತಿರ ಯಾವುದೇ ಶಕ್ತಿ ಇಲ್ಲ. ಈ ಪೃಥ್ವಿಯ ಮೇಲಿದ್ದ ಮತ್ತು ಈ ಸ್ವರ್ಗದ ಮೇಲಿಂದ ಎಲ್ಲ ಅಧಿಕಾರವನ್ನು ನನಗೆ ಕೊಟ್ಟಿದ್ದಾರೆ ಎಂದು ಯಾರಿಗೆ ಕೊಡಲಾಯಿತು? ಇಡೀ ಸ್ವರ್ಗ ಮತ್ತು ಪೃಥ್ವಿಯ ಅಧಿಕಾರವನ್ನು ನನಗೆ ಕೊಡಲ್ಪಟ್ಟಿದೆ. ಯೇಸು ಸ್ವಾಮಿ ಕ್ಲಿಯರ್ ಆಗಿ ಹೇಳಿದರು, ಸ್ವರ್ಗ ಮತ್ತು ಪೃಥ್ವಿಯ ಎಲ್ಲ ಅಧಿಕಾರವನ್ನು ನನಗೆ ಕೊಡಲ್ಪಟ್ಟಿದೆ. ಸ್ವಲ್ಪವೇ ಅಲ್ಲ, ಎಲ್ಲ ಕೊಡಲ್ಪಟ್ಟಿದೆ. ಸ್ವರ್ಗ ಮತ್ತು ಪೃಥ್ವಿಯ ಎಲ್ಲ ಅಧಿಕಾರವನ್ನು ಕೊಡಲ್ಪಟ್ಟಿದೆ. ಎಲ್ಲ ಅಧಿಕಾರ, ಭಾರತದ ಅಧಿಕಾರ, ಪಾಕಿಸ್ತಾನದ ಅಧಿಕಾರ, ಚೀನಾದ ಅಧಿಕಾರ, ಯುರೋಪ್ದ ಅಧಿಕಾರ, ಸ್ವಲ್ಪವೇ ಅಲ್ಲ, ಪೂರ್ತಿ ಎಲ್ಲ ಅಧಿಕಾರವನ್ನು. ಹೇಳಿರಿ, ಎಲ್ಲ ಅಧಿಕಾರ. ಮಂಗಳದ ಎಲ್ಲ ಅಧಿಕಾರವು ಯಾರ ಹತ್ತಿರ ಇದೆ? ಅಧಿಕಾರವನ್ನು ಆತನು ನನಗೆ ಕೊಟ್ಟಿದ್ದಾನೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಸರಿ ಇದೆ ಅಲ್ವಾ? ಹೀಗೆ ನೀವು ನನ್ನನ್ನು ಹೇಗೆ ಎದುರಿಸುವಿರಿ? ಮರ್ತು ಬಿಟ್ರೆ ಇದು ನಿಮಗೆ ಆಗುವುದಿಲ್ಲ ಎಂದು ನಾನು ಜನರಿಗೆ ಹೇಳುತ್ತೇನೆ. ಐ ಆಮ್ ಟೂ ಡೇಂಜರಸ್ ಟು ಬಿ. ನಾನು ಹೆದರಿಸುವ ವಸ್ತು ಅಲ್ಲ. ನಾನು ಹೆದರಿಸುವ ಅಥವಾ ಹೆದರುವ ವಸ್ತು ಅಲ್ಲ. ನೀವು ನನ್ನನ್ನು ಹೆದರಿಸಲು ಸಾಧ್ಯವಿಲ್ಲ. ಐ ಆಮ್ ಟೂ ಪವರ್ಫುಲ್. ಹೇಳಿರಿ, ನಾನು ಬಹಳ ಶಕ್ತಿಶಾಲಿಯಾಗಿದ್ದೇನೆ. ಹೇಳಿರಿ, ನಾನು ಬಹಳ ಶಕ್ತಿಶಾಲಿಯಾಗಿದ್ದೇನೆ. मैं बहुत शक्तिशाली हूँ।
इससे मुझे लड़ना पसंद नहीं, पता है? ಅಧಿಕಾರವು ಮಾತು ಏನಾಗಿದೆ ಆ ಅಧಿಕಾರವನ್ನು ಆತನು ನಮಗೆ ಕೊಟ್ಟಿದ್ದಾನೆ. ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ. ಮತ್ತಾಯ 21ನೇ ಅಧ್ಯಾಯ 43ನೆಯ ವಾಕ್ಯ. ಆದ್ದರಿಂದ ದೇವರ ರಾಜ್ಯವು ನಿಮ್ಮಿಂದ ತೆಗೆಯಲ್ಪಟ್ಟು ಅದರ ಫಲಗಳನ್ನು ಕೊಡುವ ಜನಕ್ಕೆ ಕೊಡಲಾಗುವುದು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ಕಾಂಟ್ಯಾಕ್ಟ್ ನಲ್ಲಿ ಓದಿದರೆ ಯೇಸುಸ್ವಾಮಿಯವರು ಶಾಯರ ಜೊತೆ ಮಾತನಾಡುತ್ತಿದ್ದರು ಮತ್ತು ಯಹೂದಿಗಳು ಯೇಸುಸ್ವಾಮಿಯನ್ನು ದೇವರೆಂದು ಸ್ವೀಕರಿಸಲು ಅವರು ಅದನ್ನು ಒಪ್ಪಿಕೊಳ್ಳುತ್ತಿರಲಿಲ್ಲ. ಯಹೂದಿಗಳು ಯೇಸುಸ್ವಾಮಿಯನ್ನು ತೂಗಿ ಹಾಕಲ್ಪಟ್ಟಿದ್ದರು. ಅವನು ಶಿಲುಬೆ ಮೇಲೆ ತೂಗಿ ಹಾಕಲ್ಪಟ್ಟಾಗ ಅವನು ಜೀವಂತನಾದನು. ಮತ್ತೆ ಚರ್ಚ್ ಪ್ರಾರಂಭವಾಯಿತು. ಚರ್ಚ್ನ ಯುಗ ಪ್ರಾರಂಭವಾಯಿತು. ಯಾವುದೇ ಯುಗ ಪ್ರಾರಂಭವಾಯಿತು? ಚರ್ಚ್ನ ಯುಗ ಪ್ರಾರಂಭವಾಯಿತು. ಪರಮೇಶ್ವರನು ಇಸ್ರಾಯೇಲರ ಜೊತೆ ಕೆಲಸ ಮಾಡುತ್ತಿದ್ದನು. ಆದರೆ ಇಸ್ರಾಯೇಲರು ಆತನನ್ನು ನಿರಾಕರಿಸಿದರು. ಬೈಬಲ್ ಹೇಳುತ್ತದೆ ಆತನು ತಮ್ಮ ಜನರ ಹತ್ತಿರ ಬಂದರು ಮತ್ತು ಆತನ ಜನರು ಆತನನ್ನು ಸ್ವೀಕರಿಸಲಿಲ್ಲ. ಮತ್ತು ಇಸ್ರಾಯೇಲರು ಯೇಸುಸ್ವಾಮಿಯನ್ನು ನಿರಾಕರಿಸಿದರು ಮತ್ತು ಪರಮೇಶ್ವರನು ಅವರ ಜೊತೆ ಕೆಲಸ ಮಾಡಲು ಬಂದ್ ಮಾಡಿದನು. ಪರಮೇಶ್ವರದು ಇಸ್ರಾಯೇಲ್ನ ಜೊತೆ ಕ್ಯಾಲೆಂಡರ್ ನಿಂತು ಹೋಯಿತು. ಏನಾಯಿತು? ಯಹೂದಿಯರಿಗೆ ಗೊತ್ತಿತ್ತು ರಾಜ್ಯವು ಅವರದೇ ಎಂದು, ಎಂದರೆ ಅವರು ಸಂತಾನವಾಗಿದ್ದರು. ನೀವು ಓದಿದ್ದೀರಿ, ನಾವು ಬೈಬಲ್ ಹಳೆ ಒಡಂಬಡಿಕೆಯಲ್ಲಿ ಓದಿದ್ದೇವೆ. ಯಹೂದಿಯರಿಗೆ ಗೊತ್ತಿತ್ತು ರಾಜ್ಯವು ಅವ್ರದೇ ಆಗಿದೆ ಎಂದು. ರಾಜ್ಯವು ಯಾರದಾಗಿದೆ? ಯಹೂದಿಗಳದಾಗಿದೆ. ಅವರು ಬಹಳ ಕಾನ್ಫಿಡೆಂಟ್ ಆಗಿದ್ದರು ಮತ್ತು ರಾಜ್ಯ ನಮ್ಮದಾಗಿದೆ ಎಂದು ಹೇಳುತ್ತಿದ್ದರು. ಈ ರಾಜ್ಯವನ್ನು ನಮ್ಮಿಂದ ಯಾರು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ. ನೀವು ಬೈಬಲ್ ಅನ್ನು ಓದಿದಾಗ ತಿಳಿಯುವುದು. ಅವರು ಬೇರೆ ಬೇರೆ ಬರೀ ಹೇಳುತ್ತಿದ್ದರು ನಾವು ಅಬ್ರಾಹಮನ ಸಂತಾನವಾಗಿದ್ದೇವೆ ಮತ್ತು ರಾಜ್ಯವು ನಮ್ಮದಾಗಿದೆ. ಬಟ್ ಅವರಿಗೆ ಗೊತ್ತಿರಲಿಲ್ಲ ಯೇಸು ಸ್ವಾಮಿ ಯಾರಾಗಿದ್ದಾರೆ ಎಂಬುದು. ರಾಜ್ಯ ಅವರದಾಗಿತ್ತು, ಆದರೆ ಆ ರಾಜ್ಯವನ್ನು ತರುವವರು ಯಾರಾಗಿದ್ದರು? ಯೇಸು ಸ್ವಾಮಿ ಆಗಿದ್ದರು. ಪ್ರೇಸ್ ದ ಲಾರ್ಡ್. ಇದು ಗೊತ್ತಿತ್ತು, ಆದರೆ ಅವರಿಗೆ ಗೊತ್ತಿರಲಿಲ್ಲ ಯೇಸು ಸ್ವಾಮಿ ಬಂದಿದ್ದಾರೆ ಎಂಬುದು. ಮತ್ತೆ ಯಾವಾಗ ಯೇಸು ಸ್ವಾಮಿ ಅವರು ಬಂದರು ಅದನ್ನು ಅವರು ಸ್ವೀಕರಿಸಲಿಲ್ಲ. ಪ್ರೇಸ್ ದ ಲಾರ್ಡ್. ಯಾಕೆಂದ್ರೆ ಯೇಸು ಸ್ವಾಮಿಯವರು ಸ್ವರ್ಗದ ರಾಜ್ಯವನ್ನು ಈ ಪೃಥ್ವಿಯ ಮೇಲೆ ಸ್ಥಾಪನೆ ಮಾಡಲು ಬಂದಿದ್ದರು. ರಾಜ್ಯವು ಯೇಸು ಸ್ವಾಮಿಯ ಜೊತೆ ಇತ್ತು. Praise the Lord. ಯೇಸುಸ್ವಾಮಿ ಆವಾಗ ಯಹೂದಿಯಾಗಿದ್ದರು ಮತ್ತು ರಾಜ್ಯ ಯಾರ್ದಾಗಿತ್ತು? ಯಹೂದಿಗಳದಾಗಿತ್ತು. ಆದ್ರೆ ಯಹೂದಿಗಳು ಯೇಸುಸ್ವಾಮಿಯನ್ನು ನಿರಾಕರಿಸಿದರು. ಪ್ರೇಸ್ ದ ಲಾರ್ಡ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಇದೆ ಈ ಇತಿಹಾಸವು. ಬಹಳ ಇಂಪಾರ್ಟೆಂಟ್ ಆಗಿದೆ ಈ ಇತಿಹಾಸ. ನಾನು ಇದನ್ನು ನಿಮಗೆ ಹೇಳುತ್ತಿದ್ದೇನೆ. ಇದು ನಿಮಗೆ ಗೊತ್ತಿಲ್ಲದಿದ್ದರೆ ಯಾವಾಗಲೂ ಬೇರೆನೇ ತಿಳಿದುಕೊಳ್ತಾ ಇರ್ತೀರಾ. ನಿಮ್ಗೆ ಗೊತ್ತಿಲ್ಲ ಪರಮೇಶ್ವರನು ನಿಮ್ಮ ಜೊತೆ ಏನು ಮಾಡಿದ್ದಾರೆ ಎಂಬುದು. ನಿಮ್ಗೆ ಗೊತ್ತೇ ಇಲ್ಲ ಒಂದು ಕ್ರಿಶ್ಚಿಯನ್ ಎನ್ನುವ ಅರ್ಥ ಏನಾಗಿದೆ ಎಂಬುದು. ನೀವು ಎರಡು ಜೀವನವನ್ನು ಜೀವಿಸುತ್ತಾ ಇದ್ದೀರಿ. ಮೂರ್ತಿ ಪೂಜೆ ಕೂಡ ಮಾಡ್ತಾ ಇರುವಿರಿ ಮತ್ತು ಇದನ್ನು ಕೂಡ ಮಾಡ್ತಾ ಇರುವಿರಿ. ಬಹಳಷ್ಟು ಕ್ರಿಶ್ಚಿಯನರು ಮೂರ್ತಿ ಪೂಜೆಯನ್ನು ಕೂಡ ಅವರು ಮಾಡುತ್ತಾರೆ. ಇದನ್ನು ಹೇಗೆ ಮಾಡಬಲ್ಲವಿರಿ? ಪರಮೇಶ್ವರನ ಮಂದಿರಿಗೆ ಮೂರ್ತಿ ಜೊತೆ ಯಾವ ಸಂಬಂಧ? ನಾನು ಪರಮೇಶ್ವರನಲ್ಲಿ ಇದ್ದುಕೊಂಡು ನಾನು ಒಂದು ಮೂರ್ತಿಗೆ ತಲೆಬಾಗಲು ಸಾಧ್ಯವಿಲ್ಲ. ನಾನು ಪರಮೇಶ್ವರನಾಗಿ ಅದಕ್ಕೆ ಭೋಗ ಇಟ್ಟಿದ್ದನ್ನು ನಾನು ಅದನ್ನು ತಿನ್ನಲು ಸಾಧ್ಯವಿಲ್ಲ. ಬಹಳ ದೊಡ್ಡವನಾಗಿದ್ದಾನೆ, ಆ ವಸ್ತುವನ್ನು ತಿನ್ನಲು ಸಾಧ್ಯವಿಲ್ಲ. ಚೈತನ್ಯ ಜೊತೆ ಯಾವುದೇ ಸಹಭಾಗಿತ್ವ ನನ್ನಲ್ಲಿ ಇರಲು ಸಾಧ್ಯವಿಲ್ಲ. ನಾನು ಅಂಧಕಾರದವಳು ಅಲ್ಲ, ನಾನು ಪ್ರಕಾಶದವಳ ಆಗಿದ್ದೇನೆ. ಇಟ್ಸ್ ದ ಲಾರ್ಡ್. ಹಾಲೆಲೂಯಾ. ಇಟ್ಸ್ ಇಂಪಾರ್ಟೆಂಟ್. ಅವರು ಕೆಲಸ ಮಾಡ್ತಾ ಇರ್ತಾರೆ, ಎರಡೂ ಜಗದಲ್ಲಿ ಹೋಗ್ತಾ ಇರುತ್ತಾರೆ. ಅವ್ರಿಗೆ ಗೊತ್ತಿಲ್ಲ ಅವರು ವಾಸ್ತವವಾಗಿ ಯಾರಾಗಿದ್ದಾರೆ ಎಂಬುದು. ಅದರ ಪ್ರಕಾರ ಅವರ ಜೀವಿತದಲ್ಲಿ ಏನೇನೋ ಆಗ್ತಾ ಇದೆ. ಪರಮೇಶ್ವರನು ಏನನ್ನು ಮಾಡಲು ಬಯಸುತ್ತಾನೆ ಅದನ್ನು ಮಾಡಲು ಅವನಿಗೆ ಆಗ್ತಾ ಇಲ್ಲ. ಎಂದರೆ ಅವರು ಪೂರ್ತಿಯಾಗಿ ಯೇಸು ಸ್ವಾಮಿಯ ಬಗ್ಗೆ ತಿಳಿದಿಲ್ಲ. ಅವರಿಗೆ ಸಮಾಜವೂ ಬೇಕು ಮತ್ತು ಪ್ರಭುವೂ ಬೇಕು. ಹೋಗಲು ಸಾಧ್ಯವಿಲ್ಲ. ಹಾಗೆ ಹೋದರೆ ನೀನು ಮುಳುಗಿ ಹೋಗುವೆ. ಪ್ರೇಸ್ ದ ಲಾರ್ಡ್. ಸರಿ ಇದೆ. ಹಾಗಾಗಿ ನಾನು ಇಲ್ಲಿ ಹೇಳುತ್ತೇನೆ. ಏಕೆ ಹೇಳುತ್ತೇನೆ? ಏಕೆಂದ್ರೆ ಅವರು ನಿರಾಕರಿಸಿದರು. ಅವರು ಯೇಸು ಸ್ವಾಮಿಯನ್ನು ನಿರಾಕರಿಸಿದರು. ಹಾಗಾಗಿ ಅವರು ದೇವರ ಫಲವನ್ನು ತರುತ್ತಿರಲಿಲ್ಲ. ಪರಮೇಶ್ವರಿಗೆ ಫಲವನ್ನು ತರುತ್ತಿರಲಿಲ್ಲ. ಅವರು ಪ್ರೀತಿಯ ಫಲವನ್ನು ತರುತ್ತಿರಲಿಲ್ಲ. ಅವರು ನಿಯಮದಲ್ಲಿ ಸಿಕ್ಕಾಕೊಂಡಿದ್ದರು, ಹುಟ್ಟಿಸುತ್ತಿದ್ದರು, ಜನರಿಗೆ ಸತಾಯಿಸುತ್ತಿದ್ದರು, ಜನರಿಗೆ ತೊಂದರೆ ಕೊಡುತ್ತಿದ್ದರು. ಕೆಟ್ಟ ಕೆಲಸವನ್ನು ಅವರು ಮಾಡಲು ಪ್ರಾರಂಭ ಮಾಡಿದರು. ದೇವರು ಬಯಸುತ್ತಿರಲಿಲ್ಲ ಅವರು ಇಂಥ ಫಲವನ್ನು ತರಬೇಕೆಂದು. ಪರಮೇಶ್ವರನು ತನ್ನ ಪ್ರಕಾರ ಫಲವು ಅವರು ತರಬೇಕೆಂದು ಆಶೆ ಮಾಡುತ್ತಿದ್ದನು. ಆದರೆ ಅವರು ಅದನ್ನು ಮಾಡಲಿಲ್ಲ. ಆದ್ದರಿಂದ ದೇವರ ರಾಜ್ಯವು ನಿಮ್ಮಿಂದ ತೆಗೆಯಲ್ಪಡುವುದು. ಆತನು ಹೇಳಿದನು ನಿಮ್ಮಿಂದ ತೆಗೆಯಲ್ಪಡುವುದು ಎಂದು. ಎಂದರೆ ಯೇಸು ಸ್ವಾಮಿಯ ಜೀವಂತರಾಗಿದ್ದರು. ರೀತಿಯಲ್ಲಿ ರಾಜ್ಯವು ಯಾರ್ದಾಗಿತ್ತು? ಯಹೂದಿಗಳದಾಗಿತ್ತು. ಇದುವರೆಗೂ ಪರಮೇಶ್ವರನ ಕ್ಯಾಲೆಂಡರ್ ಯಹೂದಿಗಳ ಜೊತೆ ಮುಚ್ಚಿರಲಿಲ್ಲ, ಬಂದ್ ಆಗಿರಲಿಲ್ಲ. ಯಾಕೆಂದ್ರೆ ಯೇಸು ಸ್ವಾಮಿ ಸತು ಇನ್ನೂ ಎಬ್ಬಿಸಲ್ಪಟ್ಟಿರಲಿಲ್ಲ. ಚರ್ಚು ಅಲ್ಲಿ ಹುಟ್ಟಿರಲಿಲ್ಲ. ಇನ್ನು ಪೆಂಟೆಕೋಸ್ತ ದಿನ ಅದು ಪ್ರಾರಂಭವಾಯಿತು ಪಿತ್ರಾತ್ಮನಿಂದ. ಅವಾಗ
ಪರಮೇಶ್ವರನ ರಾಜ್ಯವು ಅನ್ಯ ಜನರ ನಡುವೆ ಬಂತು, ನನ್ನ ಮತ್ತು ನಿಮ್ಮ ಹತ್ತಿರ ಬಂತು. ಯೇಸು ಸ್ವಾಮಿಯವರು ಭವಿಷ್ಯದ ವಿಷಯದಲ್ಲಿ ಹೇಳಿದರು, ಇದರಿಂದ ದೇವರ ರಾಜ್ಯವು ನಿಮ್ಮಿಂದ ತೆಗೆಯಲ್ಪಟ್ಟು ಅದರ ಫಲಗಳನ್ನು ಕೊಡುವ ಜನಕ್ಕೆ ಕೊಡಲಾಗುವುದು. Praise the Lord. ಹಾಲೆಲೂಯಾ. ಅನ್ಯ ಭಾಷಾ ಜಾತಿಯನ್ನ ಹತ್ತಿರ ಹೋಗ್ತಾನೆ ಇರಲಿಲ್ಲ. ಯೇಸು ಸ್ವಾಮಿಯವರು ಪಾಪಿಯ ಜೊತೆ ಊಟ ಮಾಡುತ್ತಿದ್ದರು. ನೀನು ಪಾಪಿಯ ಜೊತೆ ಊಟ ಮಾಡುತ್ತೀಯ ಎಂದು ನಿಮಗೆ ನೆನಪಿದೆ? ಸುಸಮಾಚಾರವನ್ನು ಹೇಳ್ತಾನೆ ಇರಲಿಲ್ಲ. ಎನಿಸಿತು ಅವರ ಕೆಲಸವು ಬರೀ ಯಹೂದಿಯರವರೆಗೆ ಮಾತ್ರ ಸೀಮಿತವಾಗಿದೆ ಎಂದು. ಪೂರ್ತಿ ಲೋಕದ ಹತ್ತಿರ ಹೋಗುತ್ತಿರಲಿಲ್ಲ. ಆದ್ರೆ ದೇವರ ಯೋಜನೆಯು ಇಡೀ ವಿಶ್ವವನ್ನು ರಕ್ಷಿಸುವುದಾಗಿತ್ತು. ದೇವರ ಈ ಯೋಜನೆಯವರು ತಿಳಿಯಲಿಲ್ಲ. ದೇವರು ಏನು ಡಿಸೈಡ್ ಮಾಡಿದರು, ಏನು ಆಗುವುದೆಂದು. ರಾಜ್ಯವು ಅವರಿಂದ ತೆಗೆಯಲ್ಪಡಬಹುದು, ಇಂಥ ಜಾತಿಯವರಿಗೆ ಕೊಡಲ್ಪಡುವುದು, ನನಗೆ ಮತ್ತು ನಿನಗೆ ಕೊಡಲ್ಪಡುವುದು, ಅದರ ಫಲವನ್ನು ತರುವರು. ಪ್ರೇಸ್ ದ ಲಾರ್ಡ್. ಇದೇ ಕಾರಣವಿದೆ ನಾನು ಮತ್ತು ನೀವು ಫಲವನ್ನು ತರ್ತಾ ಇದ್ದೇವೆ, ರಾಜ್ಯವನ್ನು ನಾವು ಬೆಳೆಸುತ್ತಿದ್ದೇವೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೇ ಕಾರಣವಿದೆ ನಾವು ಫಲವನ್ನು ತರಲು ನಿಲ್ಲಿಸುವುದಿಲ್ಲ, ಆತ್ಮವನ್ನು ಗೆಲ್ಲುವುದು ನಿಲ್ಲಿಸುವುದಿಲ್ಲ. ಏಕೆಂದರೆ ರಾಜ್ಯವು ನಮಗೆ ಕೊಡಲ್ಪಟ್ಟಿದೆ. ನಾವು ಅವರ ಹಾಗೆ ತಪ್ಪುಗಳನ್ನು ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ನಾವು ಪ್ರತಿಯೊಂದು ಮಸೀಯನಿಗೆ ಹೇಳುತ್ತೇವೆ, ಆತ್ಮಗಳನ್ನು ಗೆಲ್ಲಿರಿ ಎಂದು. ಮನುಷ್ಯನು ಹೇಳಲು ಸಾಧ್ಯವಿಲ್ಲ, ನಾನು ಆತ್ಮಗಳನ್ನು ಗೆಲ್ಲಲು ಬಿಸಿ ಇದ್ದೇನೆಂದು. ಮೊದಲನೇ ಕರೆಯುವಿಕೆಯನ್ನು ನೀವು ನಿರಾಕರಿಸಿ ಬಿಟ್ಟಿದ್ದೀರಿ. ಈ ಕಾರಣಕ್ಕಾಗಿ ಪರಮೇಶ್ವರನು ನಿಮಗೆ ರಾಜ್ಯವನ್ನು ಕೊಟ್ಟಿದ್ದನು, ದೇವರ ಫಲವನ್ನು ತರಬೇಕೆಂದು ಇಲ್ಲಿ ಬರೆಯಲ್ಪಟ್ಟಿದೆ. ಆದ್ದರಿಂದ ದೇವರ ರಾಜ್ಯವು ನಿಮ್ಮಿಂದ ತೆಗೆಯಲ್ಪಟ್ಟು ಅದರ ಫಲವನ್ನು ಕೊಡುವ ಜನಕ್ಕೆ ಕೊಡಲಾಗುವುದು. ಯಾವ ಫಲವನ್ನು ಕೊಡುವುದು? ದೇವರ ರಾಜ್ಯದ ಫಲವನ್ನು ಕೊಡುವವರಿಗೆ, ರಾಜ್ಯದ ಫಲವನ್ನು ತರುವುದಕ್ಕೆ. ಅಮೃತನ ಫಲವು ಅಮೃತವಾಗಿದೆ, ರಾಜ್ಯದ ಫಲವು ರಾಜ್ಯವಾಗಿದೆ. ಯಾವಾಗ ಒಂದು ಆತ್ಮವನ್ನು ಗೆಲ್ಲುತ್ತೀರಿ, ನೀವು ಪರಮೇಶ್ವರನ ರಾಜ್ಯವನ್ನು ಬೆಳೆಸುತ್ತಿದ್ದೀರಿ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಆವಾಗ ನೀವು ಒಬ್ಬ ಮನುಷ್ಯನನ್ನು ಯೇಸು ಸ್ವಾಮಿ ಹತ್ತಿರ ತೆಗೆದುಕೊಂಡು ಬರುತ್ತೀರಿ. ಪರಮೇಶ್ವರನ ರಾಜ್ಯವನ್ನು ನೀವು ಬೆಳೆಸುತ್ತಿದ್ದೀರಿ. ರಾಜ್ಯದ ಫಲವನ್ನು, ಹೊಸ ರಾಜ್ಯವನ್ನು ನೀವು ಉತ್ಪತ್ತಿ ಮಾಡುತ್ತಿದ್ದೀರಿ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ನಿಮಗೆ ತಿಳಿದು ಬರಬೇಕು ಆತ್ಮವನ್ನು ಗೆಲ್ಲುವುದೆಂದರೆ ಏನಾಗಿದೆ ಎಂದು. ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಆತ್ಮವನ್ನು ಗೆಲ್ಲುವಿರಿ. ಯಾವಾಗಲೂ ಆತ್ಮವನ್ನು ಗೆಲ್ಲಲು ಬ್ಯುಸಿಯಾಗಿರುವುದಿಲ್ಲ. ನಿಮಗೆ ಗೊತ್ತಿದೆ ನೀವು ಯೇಸು ಸ್ವಾಮಿಯಲ್ಲಿ ಏಕೆ ಬಂದಿದ್ದೀರಾ ಎಂಬುದು. ಈ ಕಾರಣಕ್ಕಾಗಿ ನೀವು ಬಂದಿದ್ದೀರಿ. ಆ ಕೆಲಸವನ್ನು ಯಹೂದಿಗಳು ಮಾಡುತ್ತಿರಲಿಲ್ಲ. ಅವರು ಹೇಳಿದರು, ನಿನ್ನಿಂದ ರಾಜ್ಯವನ್ನು ತೆಗೆಯಲ್ಪಡುವುದು, ಇಂಥ ಜಾತಿಗೆ, ಇಂಥ ಜನರಿಗೆ ಅವರು ಆ ಫಲವನ್ನು ತರುತ್ತಾರೆ, ಅವರಿಗೆ ಕೊಡಲ್ಪಡುವುದು. ಆತ್ಮವನ್ನು ಗೆಲ್ಲುವುದು ಪ್ರತಿಯೊಂದು ಮಸೀಹನ ಸೇವೆಯಾಗಿದೆ. ಯಾವುದೇ ಮಸೀಹನು ಈ ವಿಷಯವನ್ನು ಸಡಿಲವಾಗಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಏಕೆ ಹೇಳುತ್ತೇವೆ 10 ಲಕ್ಷ ರೆಫ್ಸುಡಿಯನ್ನು ಹಂಚುತ್ತೇವೆ ಎಂದು? ಅಂದ್ರೆ ನಮಗೆ ಈ ವಾಕ್ಯ ಗೊತ್ತಿದೆ. ನಮಗೆ ಗೊತ್ತಿದೆ ಯೇಸು ಸ್ವಾಮಿಯವರು ಹೇಳಿದರು, ನೀನು ಬಹಳ ಫಲವನ್ನು ತರುವೆ ಮತ್ತು ನೀನು ನನ್ನ ಶಿಷ್ಯನಾಗುವಿ. ಹಲ್ಲೆಲೂಯಾ. ಕಾರಣವಿದೆ, ಕ್ರೈಸ್ಟ್ ಎಸ್ಸೆಂಬ್ಲಿ ಯಾವಾಗಲೂ ಸ್ಯಾಟಿಸ್ಫೈಡ್ ಇಲ್ಲ. ಇಡೀ ಲೋಕದವರೆಗೂ ಹೋದರೂ ಕೂಡ ನಾವು ಯೋಚನೆ ಮಾಡುತ್ತೇವೆ ಚಂದ್ರನ ಮೇಲೆ ಕೂಡ ಹೋಗಬೇಕೆಂದು. ನನಗೆ ಗೊತ್ತಿದೆ ಕೆಲವು ಜನರು ಚಂದ್ರ ಮೇಲೆ ಹೋಗುವ ಯೋಜನೆಯನ್ನು ಮಾಡುತ್ತಿದ್ದಾರೆ. ನಿಮಗೆ ಗೊತ್ತಿದೆಯಲ್ಲ, ಹಂಚಲು ಪ್ರಾರಂಭವಾಗಿದೆ. ಅಲ್ಲಿ ಪೃಥ್ವಿಯನ್ನು ಬಿಟ್ಟು ಚಂದ್ರನ ಮೇಲೆ ವಾಸ ಮಾಡಲು ಹೋದರೆ ನಾವು ಕೂಡ ಸ್ಥಳವನ್ನು ಹಂಚಲು ಪ್ರಾರಂಭ ಮಾಡಿದ್ದಾರೆ. ಚಂದ್ರನ ಮೇಲೆ ಜನರು ಜಗವನ್ನು ಖರೀದಿ ಮಾಡಿದ್ದಾರೆ. ಚಂದ್ರನ ಮೇಲಿನ ಜಗ ಇದು ಒಳ್ಳೆಯದಾಗಿದೆ. ಪ್ರೇಸ್ ದ ಲಾರ್ಡ್. ಕಾಂಟ್ ಬಿ ಸ್ಯಾಟಿಸ್ಫೈಡ್. ಎರಡನ್ನು ಗೆದ್ದಿರೆ ನಿಮ್ದು 4, ನೀವು 4 ಗೆದ್ದಿದ್ದರೆ ನಿಮ್ದು 25, 50 ಗೆದ್ದಿದ್ದರೆ ನಿಮ್ಗೆ 100 ಗೆದ್ದರೆ ನೀವು 2 ಗೆಲ್ಲಬೇಕು. ಏಕೆ? ಆದ್ರೆ ನಿಮ್ಗೆ ಗೊತ್ತಿದೆ ಪರಮೇಶ್ವರನು ನಿಮ್ಗೆ ರಾಜ್ಯ ಅದಕ್ಕಾಗಿಯೇ ಕೊಟ್ಟಿದ್ದಾರೆ. ನಾವು ಅವರ ಹಾಗೆ ತಪ್ಪುಗಳನ್ನು ಮಾಡಲು ಸಾಧ್ಯವಿಲ್ಲ. ಅವರಿಗೆ ಹೀಗೆ ಹೇಳಲು ಸಾಧ್ಯವಿಲ್ಲ, ನಮ್ಮಿಂದ ರಾಜ್ಯವನ್ನು ತೆಗೆದುಕೊಳ್ಳಿರಿ ಎಂದು ಹೇಳುವುದು. ಈ ವಾಕ್ಯವನ್ನು ಹೇಳಲು ಸಾಧ್ಯವಿಲ್ಲ. ಅದು ನಮ್ಮ ಹತ್ತಿರ ಬಂದಿದ್ದು. ಇದರ ಜೊತೆ ಆಗಿರುವುದು ನನ್ನ ಜೊತೆ ಮತ್ತು ನಿನ್ನ ಜೊತೆ ಆಗಲು ಸಾಧ್ಯವಿಲ್ಲ. ಅದನ್ನು ಸ್ವೀಕರಿಸಿದೆವು ಮತ್ತು ಆತನ ರಾಜ್ಯವನ್ನು ಬೆಳೆಸಿದೆವು. ಹಲ್ಲೆಲೂಯಾ. ಇದು ಯಹೂದಿಯರಿಗೋಸ್ಕರ ಆಗಿತ್ತು, ನನಗೆ ಮತ್ತು ನಿನಗೆ ಅಲ್ಲ. ತಿಳಿದು ಬಂತ ನಿಮ್ಗೆ? ಹಾಗಾಗಿ ನಾವು ಯಾವಾಗಲೂ ಆಶೀಷಿನಲ್ಲಿದ್ದೇವೆ. ಪ್ರೇಸ್ ದ ಲಾರ್ಡ್. ನಮ್ಮ ಕೆಲಸದ ಫಲ ಏನಾಗಿದೆ? ರಾಜ್ಯವು ನಿಮ್ಮ ಹತ್ತಿರ ಬಂದಿದೆ, ನನ್ನ ಹತ್ತಿರ ಬಂದಿದೆ. ಪ್ರಶ್ನೆ ನಿಮಗೆ ನೀವು ಕೇಳಬೇಕಾಗುತ್ತದೆ, ರಾಜ್ಯವನ್ನು ನೀವು ಹೇಗೆ ಬೆಳೆಸುವಿರಿ? ಬರೀ ಇದೇ ಕೆಲಸವನ್ನು ಕೊಡಲಾಗಿದೆ, ರಾಜ್ಯವನ್ನು ಬೆಳೆಸುವುದು. ನಿಮ್ಮ ಎಲ್ಲ ಸಮೃದ್ಧಿ ಮತ್ತು ನಿಮ್ಮ ಎಲ್ಲ ಸಫಲತೆಯು ಇದರ ಮೂಲಕ ಜೋಡಿಸಲ್ಪಟ್ಟಿದೆ ಮತ್ತು ಅದಕ್ಕಾಗಿ ಇದೆಲ್ಲ ಆಗಿತ್ತು. ದೇವರು ಬಯಸುತ್ತಿದ್ದರು ಪ್ರತಿಯೊಂದು ಹೃದಯದಲ್ಲಿ ಆತನು ಇರಬೇಕೆಂದು. ಬೈಬಲ್ ಹೇಳುತ್ತದೆ, ಪರಮೇಶ್ವರನಿಗೆ ಮಂದಿರದಲ್ಲಿ ಯಾವುದೇ ರೀತಿ ಇಂಟ್ರೆಸ್ಟ್ ಇರಲಿಲ್ಲ. ಆತನು ಮನುಷ್ಯನ ಹೃದಯದಲ್ಲಿ ಇರಲು ಬಯಸುತ್ತಿದ್ದನು. ಮನುಷ್ಯನ ಹೃದಯದಲ್ಲಿ ಅಲ್ಲಿವರೆಗೂ ಇರಲು ಸಾಧ್ಯವಿಲ್ಲ. ನಾನು ನೀನು ಹೋಗಿ ಯೇಸು ಸ್ವಾಮಿ ಬಗ್ಗೆ ಅವರಿಗೆ ಅದನ್ನು ಹೇಳುತ್ತಿದ್ದರೆ, ಹೇಳದು ಅಲ್ಲ, ಅವರನ್ನು ಅಲ್ಲಿ ದೃಢವಾಗಿ ಅಲ್ಲಿ ನಿಲ್ಲಿಸಬೇಕು.
ಫಲದ ಉಪಯೋಗವೇನು ಅವರು ಬರುತ್ತಲೇ ಬಿದ್ದು ಹೋಗುವುದು. ಹಲವು ಇನ್ನೂ ಹೆಚ್ಚಾಗಿ ಅದು ಪಕ್ವವಾಗುವುದು ಅವಶ್ಯಕವಾಗಿದೆ. ಇದೆಯಲ್ಲ, ನಿಮ್ಮ ಹತ್ತಿರ ಒಂದು ಮತ್ತು ನೀವು ಆ ಮಾವಿನ ಮರವನ್ನು ಕಿತ್ತು ಎಸುವಿರೋ? ಎಂತ ಮರವಿದೆ ಸೋದರನೇ, ಈ ಮಾವಿನ ಹಣ್ಣು ಬರುವುದಿಲ್ಲ, ಬರೀ ಕ್ಯಾವಿನೇ ಬರುತ್ತದೆ. ಎಸಿರಿ, ಇದರಲ್ಲಿ ಏನು ಹಣ್ಣೇ ಆಗುವುದಿಲ್ಲ, ಬೇಕಾರಾಗಿದೆ ಇದು. ಅಂತ ಸೆಲ್ಲಿಡರ್ ಹಾಕಲು ಸಾಧ್ಯವಿಲ್ಲ. ಆತ್ಮಗಳನ್ನು ಬೆಳೆಸುತ್ತಿಲ್ಲ, ಅದನ್ನು ಗೆಲ್ಲುತ್ತೀರಿ. ಕರೆ ಅವುಗಳನ್ನು ನೀವು ಇನ್ನೂ ಹೆಚ್ಚಾಗಿ ಬೆಳೆಸಲೂ ಬೇಕು. ನೀವು ಗೆದ್ದು ಅದನ್ನು ಬಿಟ್ಟು ಬಿಡಲು ಸಾಧ್ಯವಿಲ್ಲ. ಇದು ನಮ್ಮ ಜೀವಿತದ ಉದ್ದೇಶವಾಗಿದೆ. ಚರ್ಚ್ನ ಮಿಷನವಾಗಿದೆ, ಚರ್ಚ್ನ ಉದ್ದೇಶವಾಗಿದೆ. ಚರ್ಚ್ ಅನ್ನು ಪರಮೇಶ್ವರನು ಅದಕ್ಕಾಗಿ ಹುಟ್ಟಿಸಿದ್ದಾರೆ. ಚರ್ಚ್ನ ಕೆಲಸವು ಬರೀ ಬಿಲ್ಡಿಂಗ್ ನಲ್ಲಿ ಕೂತ್ಕೊಂಡು ಚಪ್ಪಾಳೆ ಹೊಡೆಯುವುದು ಅಲ್ಲ, ರಾಜ್ಯವನ್ನು ಬೆಳೆಸುವುದಾಗಿದೆ. ಪ್ರೇಸ್ ದ ಲಾರ್ಡ್. ಕೇಳುತ್ತಿದ್ದೀರಾ ನೀವು? ಚರ್ಚ್ನ ಕೆಲಸವಾಗಿದೆ ರಾಜ್ಯವನ್ನು ಬೆಳೆಸುವುದು, ರಾಜ್ಯದ ಫಲವನ್ನು ತರುವುದು. ಕಾಣುತ್ತಿದೆಯಾ? ಅಂತ ಜಾತಿಗಳ ಮೇಲೆ, ಅಂದರೆ ನಮ್ಮ ಮೇಲೆ ಅನುಗ್ರಹವಾಗಿದೆ. ಪ್ರೇಸ್ ದ ಲಾರ್ಡ್. ಓ ಬಾಯ್, ಆಗ ನಿಮಗೆ ಗೊತ್ತಾಗುವುದು ಕೃಪೆಯಿಂದ ನಿಮ್ಮ ಉದ್ಧಾರವಾಗಿದೆ. ನಿಮಗೆ ಗೊತ್ತಿಲ್ಲ ಪರಮೇಶ್ವರ ನಿಮ್ಮನ್ನು ಎಷ್ಟನ್ನು ಪ್ರೀತಿ ಮಾಡಿದ್ದಾರೆ, ಆತನು ನಿಮ್ಮನಿಗೆ ಏನು ಮಾಡಲು ಆರಿಸಿಕೊಂಡಿದ್ದಾನೆ. ನಿಮಗೆ ಈ ಎಲ್ಲ ವಿಷಯಗಳು ತಿಳಿದು ಬಂದಾಗ ಜನ ಹೇಳುತ್ತಾರೆ, ನಾನು ದೇವರಿಗಾಗಿ ಅದನ್ನು ಬಿಟ್ಟೆ, ದೇವರಿಗಾಗಿ ಏನೂ ಬಿಡಲಿಲ್ಲ, ನಾನು ದೇವರನ್ನು ಪಡೆದುಕೊಂಡೆ. ಲಾರ್ಡ್, ಎರಡು ವಿಷಯಗಳಲ್ಲಿ ಬಹಳ ವ್ಯತ್ಯಾಸವಿದೆ ಅಲ್ವಾ? ನಾನು ಏನು ಬಿಡಲಿಲ್ಲ, ನಾನು ಪರಮೇಶ್ವರನನ್ನು ಪಡೆದುಕೊಂಡಿದ್ದೇನೆ. ನಾನು ಬಿಟ್ಟಿದ್ದೇನೆ, ನಾ ಆ ವಿಷಯವನ್ನು ಅದಕ್ಕೆ ಶಗನಿ ರೂಪದಲ್ಲಿ ನೋಡುತ್ತೇನೆ. ನನಗೆ ಮೇನ್ ವಿಷಯವು ಯೇಸು ಸ್ವಾಮಿಯಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಲೋ, ಕೇಳುತ್ತಿದ್ದೀರಾ? ನಿಮಗೆ ಯಾವಾಗ ಈ ವಿಷಯಗಳು ತಿಳಿದು ಬರುತ್ತವೆ, ಅದು ಯಾವುದೇ ವಿಷಯವು ನಿಮಗೆ ಮ್ಯಾಟರ್ ಆಗಿರುವುದಿಲ್ಲ. ಇನ್ಫ್ಯಾಕ್ಟ್ ನಿಮಗೆ ಅದರ ಮೇಲೆ ಮಜಾ ಬರುವುದು ಕೂಡ ಬಂದಾಗುವುದು. ಯಾವುದೇ ವಿಷಯಗಳ ಮೇಲೆ ಮಜಾ ಬರುವುದಿಲ್ಲ. ನನಗೆ ಇದರ ವಿಷಯ ಬಿಟ್ಟು ಚರ್ಚ್ ಅನ್ನು ಹೇಗೆ ಬೆಳೆಸಬೇಕೆಂಬುದು ಯಾವುದೇ ದಿನ ಹೋಗುವುದಿಲ್ಲ. ನನ್ನ ಮೈಂಡ್ ನಲ್ಲಿ ಹೊಸ ವಿದ್ಯುತ್ ಮಿಂಚುವುದಿಲ್ಲ. ಒಮ್ಮೊಮ್ಮೆ ಬಹಳ ದೊಡ್ಡ ವಿದ್ಯುತ್ ಹೊಳೆಯುತ್ತದೆ, ಬರೆದುಕೊಳ್ಳುತ್ತೇನೆ, ಮತ್ತು ಹೆಚ್ಚು ವಿದ್ಯುತ್ತನ್ನು ನಾನು ಅದನ್ನು ಹೊಳೆಸಿದರೆ ಇವರು ಎಲ್ಲಾದರೂ ಶಾಕ್ ಹೊಡೆದುಕೊಳ್ಳಬಹುದೆಂದು, ಸುಟ್ಟು ಹೋಗಬಹುದೆಂದು. ಅವಾಗ ಇವರೆಲ್ಲರೂ ತಯಾರಾಗುತ್ತಾರೆ. ಅವರಿಗೆ ವಿದ್ಯುತ್ ಬಗ್ಗೆ ಹೇಳುತ್ತೇನೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಹೇಳುತ್ತಿದ್ದೀರಾ ನೀವು? ನಾನು ಬಹಳ ಶಕ್ತಿಶಾಲಿಯಾಗಿದ್ದೇನೆ. ಅಲ್ಲ, ನೀವು ನಿಮ್ಮ ಬಗ್ಗೆ ಮಾತನಾಡಿ. ಸರಿ ಇದೆಯೇ? ಇಲ್ಲಿ ಫಾಸ್ಟರ್ ಐಸಕ್ ಅವರು ಬಹಳ ಶಕ್ತಿಶಾಲಿಯಾಗಿದ್ದೇನೆ, ಅದಕ್ಕಾಗಿ ನಿಮಗೆ ವಿಶ್ವಾಸ ಆಗಬೇಕು ಎಂದು ಹೇಳು. ಶಕ್ತಿಶಾಲಿಯಾಗಿದ್ದೇನೆ. ಪ್ರೇಸ್ ದ ಲಾರ್ಡ್. ನಾನು ನನ್ನ ಬಗ್ಗೆ ಕೊಚ್ಚಿಕೊಳ್ತಾ ಇಲ್ಲ, ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ. ನಾನು ಹೇಳುತ್ತಿದ್ದೇನೆ ಎಂದರೆ ಕೂಡ ಹೇಳಬಹುದು. ಹೇಳುವಿರಿ, ಪಾಸ್ಟರ್ ಹೇಳುವುದಿಲ್ಲ ಅಂದ್ರೆ ನಾವೇಕೋ ಹೇಳಬೇಕೆಂದು. ನಾನು ನಿಮಗಾಗಿ ಹೇಳುತ್ತಿದ್ದೇನೆ. ಪ್ರೇಸ್ ದ ಲಾರ್ಡ್. ನಾವು ಎದಕ್ಕಾಗಿದ್ದೇವೆ ಕಾಣಿಸುತ್ತಿದೆಯೇ? ರಾಜ್ಯ ಯಾರಿಗೆ ಕೊಡಲ್ಪಟ್ಟಿದೆ? ನಮಗೆ ಕೊಡಲ್ಪಟ್ಟಿದೆ. ನಮ್ದೇನ ಆಶೆ ಇದೆ ನಮ್ಮ ಮೂಲಕ? ನಾವು ರಾಜ್ಯದ ಫಲವನ್ನು ತರಬೇಕೆಂದು. ದ ಲಾರ್ಡ್. ಸೋದರರ ಕೃತ್ಯಗಳು 20ನೇ ಅಧ್ಯಾಯ 17ನೇ ವಾಕ್ಯ. ಪೌಲನು, ಸರಿ ಇದೆ, ನಾನು ನಿನ್ನನ್ನು ನಿನ್ನ ಜನರಿಂದ ಅನ್ಯ ಜನರಿಂದ ಇಟ್ಸ್ ಟೂ ಪವರ್ಫುಲ್. ಐ ಆಮ್ ಥಿಂಕಿಂಗ್, ನಾನು ನಿಮಗೆ ಹೇಗೆ ಹೇಳಲಿ? ನಿಮಗೆ ನಡೀರಿ, ನಾನು ಇದಕ್ಕೆ ಪ್ರಯತ್ನ ಪಡುತ್ತೇನೆ. ನಡೀರಿ, ಪ್ರಯತ್ನ ಮಾಡುತ್ತೇನೆ. ಓ ಲಾರ್ಡ್, ನಾನು ನಿನ್ನ ಜನರಿಂದ ಕಾಮ್ ಡೌನ್. ನಾನು ನಿನ್ನ ಜನರಿಂದ ರಕ್ಷಿಸುತ್ತಾ ಇರುವೆನು. ಇಟ್ಸ್ ದ ಲಾರ್ಡ್. ಬ್ಯೂಟಿಫುಲ್. ನಾನು ನಿನ್ನನ್ನು ನಿನ್ನ ಜನರಿಂದ ಮತ್ತು ಅನ್ಯ ಜಾತಿಯಿಂದ ರಕ್ಷಿಸುತ್ತಾ ಇರುವೆನು. ಯಾವ ವಿಷಯವಾಗಿತ್ತು ಪರಮೇಶ್ವರನು ನನಗೆ ಹೇಳಿದ್ದರು. ಎಲ್ಲಿ ನಾಯಿ ಕೂಡ ನಿಮಗೆ ಕಚ್ಚಲು ಸಾಧ್ಯವಿಲ್ಲ. ಪ್ರೇಸ್ ದ ಲಾರ್ಡ್. ಪ್ರೇಸ್ ದ ಲಾರ್ಡ್. ನನಗೆ ಹೇಳಿರಿ, ಅದನ್ನು ಮಾಡಬೇಡಿರಿ, ಇದನ್ನು ಮಾಡಬೇಡಿ. ನಿಮಗೆ ಗೊತ್ತಿಲ್ಲ ನಾನು ಏನು ನನಗೆ ತಿಳಿದಿದ್ದೇನೆ ಎಂಬುದು. ನಾನು ಪರಮೇಶ್ವರನಿಂದ ಏನು ಕೇಳಿದ್ದೇನೆ. ಪ್ರೇಸ್ ದ ಲಾರ್ಡ್. ಹೇಳಿದನು, ನಾನು ನಿನ್ನ ಜನರಿಂದ, ಅಂದ್ರೆ ಆತನ ಸ್ವಂತ ಜನರು ಕೂಡ ಆಗಿದ್ದರು. ಯಹೂದಿಯರಿಗಿಂದನೇ ಇದ್ದನು. ಆತನಿಗೆ ಎಲ್ಲವೂ ಗೊತ್ತಿತ್ತು. ಹೇಳಿದನು, ನಿನಗೆ ಇಬ್ಬರು ಶತ್ರುಗಳಾಗಿದ್ದಾರೆ. ಅವನು ಯಹೂದಿಯರು, ಯಾರ ಜೊತೆ ನೀನು ಹುಟ್ಟಿನಿಂದ ಬೆಳೆದಿದೆಯೋ, ಮತ್ತು ಇನ್ನೊಬ್ರು ಅನ್ಯ ಜಾತಿಯವರು. ವಾವ್.
ಇದು ನಿಮಗೆ ಗೊತ್ತಾದ ಮೇಲೆ ಕರುವಿಕೆಯನ್ನು ನಿಮ್ಮ ಜೀವನ ಮಾಡಿಕೊಳ್ಳುತ್ತೀರಿ. ಅಂದ್ರೆ ಸತ್ಯವು ಇದೇ ಆಗಿದೆ, ಕರುವಿಕೆಯೇ ಜೀವನವಾಗಿದೆ. ಕರುವಿಕೆ ಜೀವನದ ಅರ್ಥವೇನಾಗಿದೆ ನಿಮಗೆ ತಿಳಿದು ಬರುವುದು. ನಾನು ನಿಮಗೆ ತಿಳಿಸುತ್ತೇನೆ. ನಾನು ನಿನ್ನನ್ನು ನಿನ್ನ ಜನರಿಂದಲೂ ಮತ್ತು ಅನ್ಯ ಜನರಿಂದಲೂ ರಕ್ಷಿಸುತ್ತಿರುವೆನು. ಹತ್ತಿರ ನಾನು ನಿನ್ನನ್ನು ಅದಕ್ಕಾಗಿ ಕಳಿಸುತ್ತಿದ್ದೇನೆ. ಹತ್ತಿರ ನಾನು ನಿನ್ನನ್ನು ಅದಕ್ಕಾಗಿ ಕಳಿಸುತ್ತೇನೆ. Praise the Lord. ಹತ್ತಿರ ಕಳಿಸುತ್ತೇನೆ. ಅನ್ಯ ಜಾತಿಯ ಹತ್ತಿರ ಅವರಿಂದ ತೆಗೆಯಲ್ಪಟ್ಟಿತ್ತು ಮತ್ತು ರಾಜ್ಯವನ್ನು ಯಾರಿಗೆ ಕೊಟ್ಟಿತ್ತು? ಅನ್ಯ ಜಾತಿಯವರಿಗೆ. ಬೇರೆ ಶಿಷ್ಯರಿಗೆ ಇದು ಗೊತ್ತಿರಲಿಲ್ಲ. ಬೇರೆ ಶಿಷ್ಯರು ಕೂಡ ಸುಸಮಾಚಾರವನ್ನು ಯಹೂದರಿಗೆ ಸಾರುತ್ತಿದ್ದರು. ನಿಮಗೆ ತಿಳಿದು ಬರುವುದು ಪೌಲನು ಎಷ್ಟು ಮುಖ್ಯನಾಗಿದ್ದನು, ಪೌಲನ ಸೇವೆ ಎಷ್ಟು ಮುಖ್ಯವಾಗಿತ್ತು. ನಾವು ಮತಾಯದಲ್ಲಿ ಕಲಿತಿದ್ದೆವು, ರಾಜ್ಯವು ನಿಮ್ಮಿಂದ ತೆಗೆಯಲ್ಪಡುವುದು, ಆದರೆ ರಾಜ್ಯವು ವಾಪಸ್ ಬರುವುದು ಯಾವಾಗ ರ್ಯಾಪ್ಚರ್ನ ಆದ ಮೇಲೆ ಇದು ಯಹೂದರಿಗೆ ಮತ್ತೆ ಆ ರಾಜ್ಯ ಬರುವುದು. ನಿಮಗೆ ಗೊತ್ತಿದೆ ಈ ಕಥೆ ಎಲ್ಲ. ನಾವು ಮಾತನಾಡುತ್ತಿದ್ದೇವೆ ಚರ್ಚ್ನ ಬಗ್ಗೆ, ಚರ್ಚ್ನ ಏಜ್ನ ಬಗ್ಗೆ. ಪರಮೇಶ್ವರನ ವಾಕ್ಯವು ಅಲ್ಲಿ ಪ್ರಾರಂಭವಾಗುತ್ತಿತ್ತು. ರಾಜ್ಯವು ಅನ್ಯ ಜಾತಿಯ ಜನರ ಹತ್ತಿರ ಹೋಗುತ್ತಿತ್ತು, ಆದ್ರೆ ಅನ್ಯ ಜಾತಿಗೆ ಫಲವನ್ನು ತರಬೇಕಾಗಿತ್ತು. ಬೇರೆ ಶಿಷ್ಯರಿಗೆ ಇದು ಗೊತ್ತಾಗ್ತಾ ಇಲ್ಲ. ಬೇರೆ ಶಿಷ್ಯರು ಅನ್ಯ ಜಾತಿಯ ಹತ್ತಿರ ಹೋಗ್ತಾನೆ ಇರಲಿಲ್ಲ. ಫ್ಯಾಕ್ಟ್ ಪೌಲನು ಹೋಗಲು ಪ್ರಾರಂಭ ಮಾಡಿದಾಗ ಅವರು ಆತನ ಜೊತೆ ಜಗಳ ಮಾಡುತ್ತಿದ್ದರು. ಪೇತ್ರನು ಅದನ್ನು ಒಪ್ಪಿಕೊಂಡಾಗ ಯಾಕೋಬನು ಭಯದಿಂದ ಪೇತ್ರನು ಕೂಡ ಓಡಿ ಹೋದನು. ನೆನಪಿದೆಯಾ ಕತೆ? ಹಲೋ, ಇದ್ದೀರಾ? ಪೇತ್ರನಿಗೆ ದರ್ಶನವು ಸಿಕ್ಕಿತು. ಹೇಳಿದನು, ಅನ್ಯ ಜಾತಿಯ ಜನರ ಹತ್ತಿರ ಕೂಡ ಬರುತ್ತದೆ. ಪೇತ್ರನ ಒಳಗೆ ಸ್ವಲ್ಪ ಶಕ್ತಿ ಬಂತು. ಅನ್ಯ ಜಾತಿಯರ ಜೊತೆ ಊಟ ಮಾಡಲು ಪ್ರಾರಂಭ ಮಾಡಿದನು. ಯಾಕೋಬನು ಬಂದ ಮೇಲೆ ಊಟ ಬಿಟ್ಟು ಸೈಡ್ ಅಲ್ಲಿ ನಿಂತನು. ಪರಮೇಶ್ವರನಿಗೆ ಗೊತ್ತಿತ್ತು ಇವ್ರೆ ಕಲ್ಯಾಣ ಮಾಡುವರೆಂದು, ನಾಶ ಮಾಡುವರೆಂದು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಪರಮೇಶ್ವರು ಹೇಳಿದರು ಅವರಿಂದ ರಾಜ್ಯವನ್ನು ತೆಗೆಯಲ್ಪಡುವುದು, ಇಂಥ ಜಾತಿಗೆ ಕೊಡುವುದು, ಅವರು ಫಲವನ್ನು ತರುವರು ಅಂತವರಿಗೆ. ಯಹೂದಿಗಳು ಆ ಸಮಯದಲ್ಲಿ ತಯಾರಾಗಿರ್ಲಿಲ್ಲ. ಪೂರ್ತಿ ಯೋಜನೆಯನ್ನು ನಾಶ ಮಾಡುವರು. ಪ್ರೇಸ್ ದ ಲಾರ್ಡ್. ಅಂದ್ರೆ ಕ್ಯಾಲೆಂಡರು ಬಂದಾಗಿತ್ತು ಮತ್ತು ಕ್ಯಾಲೆಂಡರು ಚರ್ಚ್ನ ಜೊತೆ ಪ್ರಾರಂಭವಾಗಿತ್ತು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಓ ಬಾಯ್. ನಿನ್ನ ಜನರಿಂದ ಮತ್ತು ಅನ್ಯ ಜನರಿಂದ ರಕ್ಷಿಸಲು ಯಾರ ಹತ್ತಿರ ಅನ್ಯ ಜಾತಿ ಇದೆ, ಹತ್ತಿರ ನಾನು ಕಳಿಸುತ್ತೇನೆ. ನಿಮ್ಗೆ ತಿಳಿದು ಬರ್ತಾ ಇದೆಯಾ? ಅವನು ತೆಗೆದುಕೊಳ್ಳುವುದು ಮತ್ತು ಕೊಡಲ್ಪಡುವುದು ಒಂದು ಜಾತಿಗೆ. ಅವರು ಯಾರಾಗಿದ್ದಾರೆ? ಅನ್ಯ ಜಾತಿಯವರಾಗಿದ್ದಾರೆ. ನಾನು ಮತ್ತು ನೀವು ಹುಟ್ಟಿನಿಂದ ನಾವು ಯಹೂದಿಗರಾಗಿಲ್ಲ. Praise the Lord. Hallelujah. 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 ಅವರ ಹತ್ತಿರ ನಾನು ಅದಕ್ಕಾಗಿ ನಿನ್ನನ್ನು ಕಳಿಸುತ್ತೇನೆ. ಮುಂದೆ ಎಂದರೆ ನೀನು ಅವರ ಕಣ್ಣುಗಳನ್ನು ತೆರೆಯಬೇಕು. ಓ ಬಾಯ್, ವಾಟ್ ಅ ಕಾಲಿಂಗ್. ದೊಡ್ಡ ಕರೆಯುವಿಕೆ. ನೀನು ಅವರ ಕಣ್ಣುಗಳನ್ನು ತೆರೆಯಬೇಕು. ಪರಮೇಶ್ವರನು ಆತನಿಗೆ ಏನು ಹೇಳುತ್ತಿದ್ದನು? ಓ ಓ ಓ ನೀನು ಕರೆಯುವಿಕೆಯಲ್ಲಿದ್ದೀಯ, ಸಾಯುವನಾಗಿಲ್ಲ. ಅದಕ್ಕೂ ಇದರ ಗ್ಯಾರಂಟಿ ಕೊಡುತ್ತೇನೆ. Praise the Lord. ತಿಳಿದು ಬರ್ತಾ ಇದೆ ನಿಮ್ಗೆ ಗೊತ್ತಾಗುವುದು ಕರೆಯುವಿಕೆಯ ಜೀವನ ಎಂದರೆ ಏನು. ಅದಕ್ಕಾಗಿ ನಾನು ಹೇಳುತ್ತೇನೆ ನಾನು ಸಾಯುವುದಿಲ್ಲ ಎಂದು. ಯಾಕೆಂದ್ರೆ ಇನ್ನು ಅರ್ಬರವರೆಗೆ ನಾನು ಹೋಗುವುದು ಅವಶ್ಯಕವಾಗಿದೆ. Praise the Lord. ನಿಮ್ಗೆ ಹೇಗೆ ಗೊತ್ತಿದೆ? ವಾಕ್ಯದಿಂದ ನನಗೆ ಗೊತ್ತಿದೆ ಯಾರ ಮೂಲಕ ನಾನು ಕಳಿಸಲ್ಪಟ್ಟಿದ್ದೇನೆ. ಅವರು ಗೆಲ್ಲುವವರೆಗೆ ಲೋಕದ ಯಾವ ಶಕ್ತಿಯು ನನಗೆ ಏನು ಮಾಡಲು ಸಾಧ್ಯವಿಲ್ಲ. ವಾಕ್ಯದಿಂದ ಗೊತ್ತಿದೆ. ಹಾಗಾಗಿ ನಾನು ಟಿವಿಯಲ್ಲಿ ಎಲ್ಲಿ ಬೇಕಾದರೂ ನಾನು ಜೋರಾಗಿ ಚೀರಿ ಹೇಳಬಹುದು. ಯಾವುದೇ ರೀತಿ ಪರಿಗಣುವುದಿಲ್ಲ. ನೀವು ನನ್ನ ಬಗ್ಗೆ ಏನು ಕೇಳುವಿರಿ? ನೀವು ಕೇಳುವಿರಿ, ನನ್ನದೇ ಕೇಳುವಿರಿ. Praise the Lord. ಒಳಗೆ ಸಿಟ್ಟು ಬರುವುದಿಲ್ಲ. ಯಾಕೆಂದ್ರೆ ಪರಮೇಶ್ವರನು ನಿಮ್ಮ ಹೃದಯವನ್ನು ಚೇಂಜ್ ಮಾಡುವರು. ಬೇರೆಯವನು ಅದನ್ನು ಮಾತನಾಡಿ ಅಲ್ಲಿ ಸಿಕ್ಕಾಕುವನು, ಆದರೆ ನಾನು ಮಾತನಾಡಿ ಅಲ್ಲಿಂದ ಬಿಡಿಸಲ್ಪಡುವೆನು. ನನಗೆ ಗೊತ್ತಿದೆ ನಾನು ಯಾರಾಗಿದ್ದೇನೆ. ನನಗೆ ಗೊತ್ತಿದೆ ನನ್ನ ಮೇಲೆ ಯಾವುದೋ ಅನುಗ್ರಹವಿದೆ. ಅದನ್ನು ತಿಳಿದಿಲ್ಲ, ಅದನ್ನು ಸ್ವೀಕರಿಸಿದ್ದೇನು ಕೂಡ. Praise the Lord. ಕೆಲವರು ಇನ್ನೂ ಸ್ವೀಕರಿಸುವ ಅವಶ್ಯಕತೆ ಇದೆ. ಹಾಗಾಗಿ ಹೇಳುತ್ತೇನೆ, ಹೋಗಿರಿ, ಸೆಲ್ ಲೀಡರ್ ಆಗಿರಿ. ಏನು ಮಾಡಿದಿರಿ? Praise the Lord. Hallelujah. ಹಾಗೆ ಪ್ರಭು ಕೊಟ್ಟಿದ್ದನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ನಾನು ಒಬ್ಬನೇ ಅಲ್ಲಿವರೆಗೂ ಹೋಗಲು ಸಾಧ್ಯವಿಲ್ಲ. ಜನರು ಬೇಕು. ನಾನು ಒಬ್ಬನೇ ಅಲ್ಲಿ ಹೋಗಲು ಸಾಧ್ಯವಿಲ್ಲ. ಜನರು ಬೇಕು. Praise the Lord. ನೀನು ಅವರ ಕಣ್ಣುಗಳನ್ನು ತೆರೆ. ಅವರು ಅಂಧಕಾರದಿಂದ ಬೆಳಕಿನ ಕಡೆಗೆ ಹೋಗಲು, ಬೆಳಕಿನ ಕಡೆಗೆ, ಸೈತಾನನಿಂದ ಪರಮೇಶ್ವರನ ಕಡೆಗೆ ತಿರುಗಿಕೊಳ್ಳಬೇಕು. ಪಾಪಗಳ ಕ್ಷಮೆಯನ್ನು ಮತ್ತು ಆ ಜನರ ಜೊತೆ ನನ್ನ ಮೇಲೆ ವಿಶ್ವಾಸವಿಡುವುದರಿಂದ ಪಟ್ಟಿದ್ದಾರೆ. ಅವರು ನಿರಾಶೆ ಪಡೆಯದಂತೆ, ಹೆರಿಟೆನ್ಸ್ ಹೊಂದುವಂತೆ, ಕಣ್ಣು ಹೊಂದುವಂತೆ. Praise the Lord. Hallelujah. ಪಡೆಯಬೇಕು, ರಾಜತನವನ್ನು ಪಡೆಯಬೇಕು. ರಾಜತನವನ್ನು ಪಡೆಯಬೇಕು.
ಯಾವ ರಾಜತನವನ್ನು ದೇವರು ಯಾವಾಗಲೂ ನಿಮಗೆ ಕೊಟ್ಟು ಬಿಟ್ಟಿದ್ದಾರೆ. ನೀವು ಅದನ್ನು ಪಡೆದುಕೊಳ್ಳುವ ಅವಶ್ಯಕತೆ ಇದೆ. ನಾನು ನಿಮಗೆ ಹೇಳುತ್ತೇನೆ, ಪಾರ್ಟ್ನರ್ಶಿಪ್ ಅನ್ನು ಮಾಡಿರಿ ಎಂದರೆ ನಾವು ನಿಮ್ಮ ದುಡ್ಡನ್ನು ಬಯಸುವುದಿಲ್ಲ. ನಾವು ನಿಮ್ಮ ಮನೆತನಕ್ಕೆ ನಿಮ್ಮನ್ನು ಗೊತ್ತಿದೆ, ನಿಮ್ಮ ರಾಜತನದ ಮನೆತನದ ದಾರಿಯಲ್ಲಿ ಹೋಗುತ್ತದೆ. ದಶಮಾಂಶದಿಂದ ಮತ್ತು ಫಸ್ಟ್ ಫ್ರೂಟ್ ನಿಂದ, ಪಾರ್ಟ್ನರ್ಶಿಪ್ ನಿಂದ ನಿನ್ನ ರಾಜ್ಯ ಮನೆತನದ ತನಕನಿಂದ ರಸ್ತೆಯಾಗಿದೆ, ಕೋಡೆಡ್ ರಸ್ತೆಯಾಗಿದೆ. ಅದು ಲೋಕಕ್ಕೆ ಕಾಣಿಸುವುದಿಲ್ಲ. ಈ ಕಾರಣವಿದೆ, ಜನರಿಗೆ ಲೋಕಕ್ಕೆ ನಮ್ಮ ದಾರಿ ಕಂಡು ಬರುವುದಿಲ್ಲ. ಅಂದರೆ ಈ ವಿರಾಸತವು ಒಂದು ರಹಸ್ಯವಾಗಿದೆ, ಅಡಗಿಸಲ್ಪಟ್ಟಿದೆ. ಹೇಗೆ ನೀವು ದಶಮಾಂಶವನ್ನು ಕೊಡಲು ಪ್ರಾರಂಭ ಮಾಡುತ್ತೀರೋ, ಸ್ಫೋಟ್ ಕೊಡಲು ಪ್ರಾರಂಭ ಮಾಡುತ್ತೀರೋ, ನಿಮ್ಮ ಪಾರ್ಟ್ನರ್ಶಿಪ್ ಕೊಡಲು ಪ್ರಾರಂಭ ಮಾಡುತ್ತೀರೋ, ಬೀಜವನ್ನು ಕೊಡಲು ಪ್ರಾರಂಭ ಮಾಡಿದ್ದೀರಿ, ನಿನ್ನ ಮನೆತನದಲ್ಲಿ ಶ್ರೀಮಂತತನದಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಯುತ್ತಿದ್ದೀರಿ. ಹಲ್ಲೆಲೂಯಾ. ಬಹಳ ದೊಡ್ಡ ಕೇಕ್ ಆಗಿದೆ ಇದು. ಏನಾಗಿದೆ? ಇಡೀ ಜೀವನಕ್ಕೆ ಇಷ್ಟು ಸಾಕು. ಆಹಾ, ಜೀವನ ಪೂರ್ತಿ ಸಾಕು ಎಂದರೆ ನೀವು ತಿನ್ನಲು ಕೂಡ ಸಾಧ್ಯವಿಲ್ಲ, ಅಷ್ಟು ದೊಡ್ಡ ಕೇಕ್ ಆಗಿದೆ. ಕೇಕ್ದಿಂದ ಎಷ್ಟೇ ನೀವು ತೆಗೆದುಕೊಳ್ಳುವಿರಿ, ಎಷ್ಟು ನೀವು ಕೊಡುತ್ತೀರೋ. ಸತ್ಯವೇದ ಹೇಳುತ್ತದೆ, ಯಾವ ಅಳತೆಯಿಂದ ನೀನು ಅಳೆಯುತ್ತೀಯೋ ಆ ಅಳತೆಯಿಂದ ನೀನು ತೆಗೆದುಕೊಳ್ಳುತ್ತೇವೆ. ನಿನ್ನ ಹಂಡೆಯು ಎಷ್ಟು ದೊಡ್ಡದಾಗಿದೆ ನೀನು ಡಿಸೈಡ್ ಮಾಡಿಕೊಳ್ಳಬೇಕು. ಎಷ್ಟು ದೊಡ್ಡ ಪಾತ್ರೆಯಾಗಿದೆಯೋ ಅಷ್ಟು ದೊಡ್ಡ ಕೇಕನ್ನು ನೀವು ತೆಗೆದುಕೊಂಡು ಬರುವಿರಿ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೇಸ್ ದ ಲಾರ್ಡ್. ಹೇಳುತ್ತಿದ್ದೀರಾ? ನೀವು ಹೇಳುತ್ತಿದ್ದೀರಾ? ಎಲ್ಲರೂ ಹೇಳುತ್ತಾರೆ, ಕೊಡಿರಿ ಕೊಡಿರಿ ಕೊಡಿರಿ. ನಿಮ್ಮ ದುಡ್ಡನ್ನು ತೆಗೆದುಕೊಳ್ಳಲು ಅಲ್ಲ, ನಿಮ್ಮ ದುಡ್ಡನ್ನು ನಿಮ್ಮ ಹತ್ರ ಕಳಿಸುವುದಕ್ಕೆ ಒಂದು ಮಾರ್ಗವಾಗಿದೆ. ವಿಷಯವನ್ನು ನೀವು ತಿಳಿದುಕೊಳ್ಳಿರಿ. ನಿಮಗೆ ಮೋಸ ಮಾಡ್ತಾ ಇಲ್ಲ. ನನಗೆ ಗೊತ್ತಿದೆ, ನೀವು ಕೊಡ್ತಿದ್ದರೆ ನನಗೆ ಯಾವುದೇ ಹಾನಿ ಆಗುವುದಿಲ್ಲ. ಆದರೆ ಆ ಮನೆತನವು ಹಾಗೆ ಇರುವುದು, ಶ್ರೀಮಂತಿಕೆಯು ಹಾಗೆ ಇರುವುದು, ಕಾಣಿಸುವುದು. ಆದರೆ ನೀವು ತಿನ್ನಲು ಸಾಧ್ಯವಾಗುವುದಿಲ್ಲ. ಗೊತ್ತಿರುವುದು ಶ್ರೀಮಂತಿಕೆ ಇದೆ ಎಂದು, ಆದ್ರೆ ಕಿಸೆಯಲ್ಲಿ ಒಂದು ಪೈಸಾ ಕೂಡ ಇಲ್ಲ. ಬೈಬಲ್ ಅಲ್ಲಿ ನಿಮಗೆ ತಿಳಿದು ಬರುವುದು, ಕಾಣಿಸುವುದು, ಆದರೆ ಕಿಸೆಯಲ್ಲಿ ಅದು ಕೇಳಿಸಿ ಬರುವುದಿಲ್ಲ. ಮಧ್ಯದ ರಸ್ತೆಯು ದಶಮಾಂಶ, ಫಸ್ಟ್ ಫ್ರೂಟ್, ಕಾಣಿಕೆ, ಬೀಜ ಇನ್ನೆಲ್ಲ ಮಾಡಿ ನಾವು ಇಲ್ಲಿ ಬಂದಿದ್ದೇವೆ. ಪ್ರಭು ನನಗೆ ಕೊಟ್ಟಿದ್ದನ್ನು ನಾವು ಕೊಟ್ಟು ತಗೊಂಡು ಇಲ್ಲಿವರೆಗೆ ಬಂದಿದ್ದೇವೆ. ನನ್ನ ಹತ್ರ ಒಂದೇ ಪ್ಲಾಸ್ಟಿಕ್ದ ಚಿಕ್ಕ ಚಮಚವಿತ್ತು. ಪ್ಲಾಸ್ಟಿಕ್ದು 200 ರೂಪಾಯಿದು. 200 ರೂಪಾಯಿ ಕೊಟ್ಟೆ, ಇನ್ನೂ ಹೆಚ್ಚಾಗಿ ಬಂತು. ಮತ್ತೆ ಕೊಟ್ಟೆ, ಮತ್ತು ಹೆಚ್ಚಾಗಿ ಬಂತು. ನನ್ನ ಚಮಚ ಇನ್ನೂ ದೊಡ್ಡದಾಗ್ತಾ ಹೋಗ್ತಾ ಇದೆ. ಹಿತ್ತಾಳೆದಿದೆ. ಹಿತ್ತಾಳೆದಿದ್ದರೆ 100% ಸಿಗುತ್ತದೆ. ಅಲ್ಲಿ ಹೇಳುತ್ತದೆ, ನೀವು ಕೊಟ್ಟರೆ ನಿಮಗೆ 100% ಕೊಡಲಾಗುವುದು. 30% ಅದು ಮಿನಿಮಮ್ ಸೈಜ್ ಇದೆ, ಬಹಳ ಕಡಿಮೆ ಇದೆ, ಕಡಿಮೆ ಇದೆ. ಆದರೂ ಜಕರಿಯಾಗಿ ಹೇಳಿದರೆ ಏಕೆ ನಂಬಲಿ? ಮರಿಯಮ್ಮನು ಬಿಟ್ರಿ, ಮರಿಯಮ್ಮನು ಇನ್ನೂ ಕನ್ಯೆ ಇರುವಾಗಲೇ ಅವರು ಹುಟ್ಟಿಸಿದರು. ಲಾರ್ಡ್. ಹಲ್ಲೆಲೂಯಾ. ಜಕರಿಯಾ ಆಗಲು ಸಾಧ್ಯವಿಲ್ಲ, ಹೆಂಡತಿ ಇದ್ದರೂ ಕೂಡ ಮಗು ಆಗುವುದಿಲ್ಲ ಎಂದು. ಜೋಕ್ ನಿಮ್ಗೆ ತಿಳಿದು ಬರ್ತಾ ಇದೆಯೇ? ಪ್ರೇಸ್ ದ ಲಾರ್ಡ್. ಇದೇ ಹಿಂದೆ ಜಕರಿಯಾ ಹೇಳಿದನು, ನಾನು ಮುದುಕನಾಗಿದ್ದೇನೆ, ನನ್ನ ಹೆಂಡತಿಯು ಕೂಡ ಮುದುಕಿಯಾಗಿದ್ದಾಳೆ. ಹೇಳಿದೆ, ನಿನ್ನ ಹೆಂಡತಿ ಕೂಡ ಇದ್ದಾಳಲ್ವಾ? ನೀ ಮುದುಕನಾಗಿದ್ದರೂ ಕೂಡ ಇದೆಯಲ್ಲ. ಅವಳು ಕನ್ಯೆಯಾಗಿದ್ದಳು, ಯಾವುದೇ ರೀತಿ ಆಗುವ ಸಾಧ್ಯತೆ ಇರಲಿಲ್ಲ. ಪ್ರೇಸ್ ದ ಲಾರ್ಡ್. ಇದೆ, ಮುದುಕನಾಗಿದ್ದರು ಇಬ್ಬರು ಇದ್ದೀರಲ್ಲ, ಹೆಚ್ಚು ಕಡಿಮೆ ಆದರೂ ಆಗಬಹುದು ನೀವು ಒಂದಾದರೆ. ಪ್ರೇಸ್ ದ ಲಾರ್ಡ್. ಇಲ್ಲಿ ಕನ್ಯೆಯಾಗಿದ್ದಾಳೆ, ಮರಿಯಮ್ಮಳು ಕನ್ಯೆಯಾಗಿದ್ದಳು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರೇಸ್ ದ ಲಾರ್ಡ್. ಹೇಳುತ್ತಿದ್ದೀರಾ ನೀವು? ದೇವರು ನಮ್ಮ ಕಣ್ಣುಗಳನ್ನು ತೆರೆದರು. ನಮ್ದು ಮತ್ತು ನಿಮ್ದು ಕೆಲಸ ಏನಾಗಿದೆ? ಅವರ ಕಣ್ಣುಗಳನ್ನು ತೆರೆಯಬೇಕು. ನಾನು ನಿಮ್ಮದು ತೆರೆಯುತ್ತಿದ್ದೇನೆ, ಹಾಗೆ ನೀವು ಬೇರೆಯವ್ರದ್ದು ತೆಗೆಯಬೇಕು. ಹಲ್ಲೆಲೂಯಾ. ನಾವು ಸೋತು ಹೋಗಲು ಸಾಧ್ಯವಿಲ್ಲ. ಇದೇ ನಮ್ಮ ಮಿಷನ್ ಆಗಿದೆ, ಇದೇ ನಮ್ಮ ಉದ್ದೇಶವಾಗಿದೆ. ಅದಕ್ಕಾಗಿ ನಾವು ಯೇಸು ಸ್ವಾಮಿಯಲ್ಲಿ ಬಂದಿದ್ದೇವೆ. ಯೇಸು ಸ್ವಾಮಿಯಲ್ಲಿ ಗಂಟೆಯನ್ನು ಬಾರಿಸಿ ನಮ್ಮ ಆಸೆಯನ್ನು ತೀರಿಸಿಕೊಳ್ಳಲು ಬಂದಿಲ್ಲ. ಸರಿ ಇದೆ. ಗಂಟೆಯನ್ನು ಬಾರಿಸುವುದಿದ್ದರೆ ಬೇರೆ ಕಡೆ ಎಲ್ಲಾದ್ರೂ ಹೋಗಿರಿ. ಪಕ್ಕದವ್ರಿಗೆ ಹೇಳಿರಿ, ಇದು ಗಂಟೆ ಬಾರಿಸುವ ಸ್ಥಳವಲ್ಲ, ಕಣ್ಣುಗಳನ್ನು ತೆರೆಯುವ ಸ್ಥಳವಾಗಿದೆ. ಬಂದಿರಿ, ಗಂಟೆಗಳನ್ನು ಬಾರಿಸುತ್ತೇವೆ, ಆವಿದನ್ನು ಹಾಕಿಕೊಳ್ಳುವೆವು. ಸೋದರನೇ, ಈ ಅಂಗಡಿಯಲ್ಲಿ ಇದೆಲ್ಲ ಮಾರುವುದಿಲ್ಲ. ಸರಿ ಇದೆಯೇ? ನೀವು ತಪ್ಪಾದ ಅಂಗಡಿಗೆ ಬಂದಿದ್ದೀರಿ. ಸಾಡಿ ಅಂಗಡಿಗೆ ಬಂದು ಸೂಟ್ ನೀವು ಖರೀದಿ ಮಾಡುತ್ತಿದ್ದೀರಿ. ನೀವು ಹೋಗು ಸಹೋದರನೇ ನೀನು. ಪ್ರೇಸ್ ದ ಲಾರ್ಡ್. ನಾವು ಪರಮೇಶ್ವರನಿಂದ ಏನಾದರೂ ತೆಗೆದುಕೊಳ್ಳಲು ಬಂದಿಲ್ಲ, ಜನರಿಗೆ ಪರಮೇಶ್ವರನು ಕೊಟ್ಟಿದ್ದನ್ನು ತೋರಿಸಲು ತಿಳಿಸಲು ಬಂದಿದ್ದೇವೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ.
ಹೇಳಿರಿ ನನ್ನ ಹತ್ರ ಎಲ್ಲವಿದೆ, ಹೇಳಿರಿ ನನ್ನ ಹತ್ರ ಎಲ್ಲವಿದೆ, ನನ್ನ ಹತ್ತಿರ ಎಲ್ಲ ಇದೆ. ನಾನು ಲೋಡೆಡ್ ಆಗಿದ್ದೇನೆ, ತುಂಬಿಸಲ್ಪಟ್ಟಿದ್ದೇನೆ, ತುಂಬಿಸಲ್ಪಟ್ಟಿದ್ದೇನೆ, ನಾನು ತುಂಬಿಸಲ್ಪಟ್ಟಿದ್ದೇನೆ. ಗೊತ್ತಿಲ್ಲ ಇದರ ಶಕ್ತಿ ಏನಿದೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡು ತರದ ಜನರಿರುತ್ತಾರೆ ಇವನು. ಒಬ್ಬರಿಗೆ ದೊಡ್ಡ ಕೆಲಸವನ್ನು ಮಾಡಲು ಹೇಳಿದಾಗ ಹೇಳ್ತಾರೆ, ಇಲ್ಲ ನಾವು ಚಿಕ್ಕವರಾಗಿದ್ದೇವೆ, ನಾವು ದೊಡ್ಡ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ. ನನ್ನಂತ ಜನರಿರುತ್ತಾರೆ, ಅವರಿಗೆ ದೊಡ್ಡ ಕೆಲಸವನ್ನು ಹೇಳಲು ಹೇಳಿದಾಗ ಅವರು ಸರಿ ವ್ಯಕ್ತಿಯ ಹತ್ತಿರ ಬಂದಿದ್ದೀರಿ. ಸಿಂಪಲ್. ನಾನು ದೊಡ್ಡ ಕೆಲಸ ಮಾಡಲು ಸಾಧ್ಯವಿಲ್ಲ. ಪ್ರೇಸ್ ದ ಲಾರ್ಡ್. ಪರಮೇಶ್ವರಿಗೆ ನನ್ನ ಬಗ್ಗೆ ಗೊತ್ತಿದೆ. ಎಷ್ಟು ದೊಡ್ಡ ಪ್ರಾಜೆಕ್ಟ್ ಅನ್ನು ನನಗೆ ಕೊಟ್ಟರು ಕೂಡ ಗೊತ್ತಿದೆ, ನಾನು ಹೇಳುವೆನು ಹಾ ಎಂದು. ಕೆಲವು ಸೆಲ್ ಲೀಡರ್ಗೆ 20 ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಹೇಳ್ತಾರೆ, ಫಾಸ್ಟರ್ ಬಹಳ ದೊಡ್ಡ ಪ್ರಾಜೆಕ್ಟ್ ಇದೆ, 20 ಜನರನ್ನು ಹೇಗೆ ತರುವೆವು ಫಾಸ್ಟರ್? ಫಾಸ್ಟರ್ ಸೆಲ್ ನಿಂದ 6000 ಪಾರ್ಟ್ನರ್ ಹೆಂಗೋ ಆಗೋರು ಫಾಸ್ಟರ್? 6000ಗೆ ನೀವು ಹಾ ಎಂದು ಹೇಳುತ್ತಾ ಇಲ್ಲ. ಅದು ಅಸಾಧ್ಯವೆಂದು ಹೇಳುತ್ತಿದ್ದರೆ ಇದು ಹೇಗೆ ದೊಡ್ಡದಾಗುವುದು? ಹಾ ಅಂತ ಹೇಳಿರಿ, ಹೃದಯದಿಂದ ಹಾ ಎಂದು ಹೇಳಿರಿ, ಯೇಸುವಿನ ಜೊತೆ ಮಾತನಾಡಿರಿ. ಆತ್ಮನಿಗೆ ಗೊತ್ತಿದೆ ಹೇಗೆ ಮಾಡುವುದೆಂದು. ಪ್ರೇಸ್ ದ ಲಾರ್ಡ್, ಪ್ರೇಸ್ ದ ಲಾರ್ಡ್. ಯೋಜನೆ ಆದ್ರೂ ಮಾಡಿರಿ, ನನ್ನ ಸೆಲ್ಲಲ್ಲಿ 50 ಜನರು ಇರಬೇಕೆಂದು, 100 ಜನ ಇರಬೇಕೆಂದು ಹೃದಯದಿಂದ, ಸತ್ಯವಾದ ಹೃದಯದಿಂದ. ಯಾವುದೇ ರೀತಿ ದೋಷವಿಲ್ಲ. ಯಾವುದನ್ನು ಪರಮೇಶ್ವರನು ನಿಮಗೆ ಮಾಡಲು ಹೇಳಿದ್ದಾರೆ, ಪರಮೇಶ್ವರರು ನಿಮಗೆ ಸಹಾಯ ಮಾಡುವರು. ಪ್ರೇಸ್ ದ ಲಾರ್ಡ್. ಐ ನೋ ವಾಟ್ ಆರ್ ಐ ಟಾಕಿಂಗ್. ಪ್ರಶ್ನೆಯಾಗಿದೆ, ನೀವು ಮಾಡಲು ಬಯಸುತ್ತೀರೋ? ನೀವು ಮಾಡಲು ಬಯಸಿದರೆ ಪರಮೇಶ್ವರನು ವಿಶ್ವಾಸಿಯಾಗಿದೆ, ನಂಬಿಗಸ್ತನಾಗಿದ್ದಾನೆ, ಆತನು ನಿಮ್ಮನ್ನು ಮಾಡಿಸುವನು. ದ ಲಾರ್ಡ್. ಹಲ್ಲೆಲೂಯಾ. ಕೇಳುತ್ತಿದ್ದೀರಾ? ಚರ್ಚ್ನ ಮಿಷನ್ ಮತ್ತು ಉದ್ದೇಶ. ದುರ್ಗೇರಿ ಚರ್ಚಿನ ಮಿಷನ್ ಮತ್ತು ಉದ್ದೇಶ, ಚರ್ಚ್ನ ಮಿಷನ್ ಮತ್ತು ಉದ್ದೇಶ. ಪ್ರೇಸ್ ದ ಲಾರ್ಡ್. ವಾಕ್ಯವನ್ನು ಓದಬಹುದು. ಲೋಕೃತ್ಯಗಳು 20ನೇ ಅಧ್ಯಾಯ 22ನೇ ವಾಕ್ಯ, 4ನೇ ವಾಕ್ಯ, 22ರಿಂದ ಓದೋಣ. ನಿಮಗೆ ಗೊತ್ತಿದೆ ಅದರ ಕಥೆ ಏನಿದೆ. ಯೆರೂಸಲೇಮಿಗೆ ಹೋಗುತ್ತಿದ್ದನು, ಬಹಳಷ್ಟು ಪ್ರೊಫೆಸೀಸ್ ಆಗುತ್ತಿದ್ದವು. ಹೋಗುವೆ, ಅಲ್ಲಿ ಸಿಕ್ಕಿಕೊಳ್ಳುವೆ, ಹಿಡಿದು ನಿನ್ನನ್ನು ಹಿಡಿಯುವರು, ಜೈಲಲ್ಲಿ ಹಾಕುವರು, ಲಬ್ 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 ಲಬ್. ತನಗೂ ಕೂಡ ಗೊತ್ತಿತ್ತು, ಈಗ ಆತ್ಮನಿರ್ಭಂತ ಉಳ್ಳವನಾಗಿ ಯೆರೂಸಲೇಮಿಗೆ ಹೋಗುತ್ತೇನೆ, ಅಲ್ಲಿ ನನಗೆ ಏನು ಸಂಭವಿಸುವುದು ನಾನರಿಯೆ. ಇಸ್ ದ ಲಾರ್ಡ್. ಬೇರೆಯವರು ಪ್ರೊಪೋಸಿ ಮಾಡ್ತಾ ಇದ್ದಾರೆ, ನೀವು ಓದಿದರೆ ನಿಮಗೆ ಗೊತ್ತಾಗುವುದು. ನೀವು ಪೂರ್ತಿ ಅಧ್ಯಾಯವನ್ನು ಓದಿದರೆ ಗೊತ್ತಾಗುವುದು. ಇದರಿಂದ ಜನರು ಬಂದಿದ್ದರು, ಅವರು ಹೇಳ್ತಾ ಇದ್ರು, ನೀನು ಸತ್ತು ಹೋಗುವೆ, ನಿನ್ ಜೊತೆ ಹಿಂಗಾಗುವುದು, ನಿನ್ನ ಜೊತೆ ಹೀಗೆ ಆಗುವುದು, ಲಬ್ 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 ಲಬ್. ಪೌಲನು ಹೇಳಿದನು, ಸಹೋದರನೇ, ನನಗೂ ಕೂಡ ಗೊತ್ತಿದೆ, ನನಗೆ ಇದು ಗೊತ್ತಿಲ್ಲ ನನ್ನ ಜೊತೆ ಏನೇನು ಆಗುವುದೆಂದು, ಆದರೆ ನನ್ನ ಜೊತೆ ಏನಾದರೂ ಆಗುವುದು ನನಗೆ ಗೊತ್ತಿದೆ ಎಂದನು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ನೀವು ಇಲ್ಲಿ ಬಂದು ಮುಟ್ಟಿದರೆ ನೀವು ಭಯಾನಕ ಆಗುವಿರಿ. ನಾನು ವಾಕ್ಯದಲ್ಲಿ ತೋರಿಸುವೆನು, ಅಲ್ಲಿ ಪೌಲನಿದ್ದನು. ನೀವು ಇವಾಗ ಅಲ್ಲಿ ಹೋದರೆ ನೀವು ಭಯಾನಕ ಆಗುವಿರಿ, ಭಯಾನಕನಾಗುವಿರಿ. ಸೈತಾನ್ ನಿಮ್ಮ ವಿಷಯದಲ್ಲಿ ಏನು ಮಾಡಲು ಸಾಧ್ಯವಿಲ್ಲ. ಹಲ್ಲೆಲೂಯಾ. ಈಗ ಆತ್ಮ ನಿರ್ಬಂಧ ಉಳ್ಳವನಾಗಿ ಯೆರೂಸಲೇಮಿಗೆ ಹೋಗುತ್ತೇನೆ, ಅಲ್ಲಿ ನನಗೆ ಏನು ಸಂಭವಿಸುವುದು ನಾನರಿಯೆ. ನಿನಗೆ ಬೇಡಿಗಳು ಸಂಕಟಗಳು ಕಾದುಕೊಂಡಿವೆ ಎಂದು ಪವಿತ್ರಾತ್ಮನು ಎಲ್ಲಾ ಪಟ್ಟಣಗಳಲ್ಲಿಯೂ ನನಗೆ ಖಂಡಿತವಾಗಿಯೂ ಹೇಳುತ್ತಾನೆ. ಪರಿಶುದ್ಧಾತ್ಮನು ಹೇಳಿದನು, ನೀನು ಸಾಯುವೆ ಎಂದು. ಆತ್ಮನು ಹೇಳಿದನು, ನಿನಗೆ ಅಲ್ಲಿ ಬಂಧನವಿದೆ ಎಂದು, ಬೇಡಿಗಳಿವೆ ಎಂದು, ಅಲ್ಲಿ ಜೈಲಿಗೆ ಹೋಗುವೆ ಎಂದು ಪವಿತ್ರಾತ್ಮನು ಹೇಳಿದನು. ಯೋಚನೆ ಮಾಡಿ ನೋಡಿರಿ, ಯಾವ ಪರಮೇಶ್ವರನು ಅವನು ರಕ್ಷಿಸುತ್ತಾನೋ ಅದೇ ಪರಿಶುದ್ಧಾತ್ಮನು ಆತನಿಗೆ ಹೇಳುತ್ತಾ ಇದ್ದಾನೆ, ಸಹೋದರನೇ, ನೋಡು, ನಿನ್ನ ಜೊತೆ ಹೀಗೆ ಹೀಗೆ ಆಗುವುದೆಂದು. ಶೈತಾನ ಇರಲಿಲ್ಲ, ಆತನಿಗೆ ಹೇಳುತ್ತಿದ್ದನು. ಯಾರು ಹೇಳುತ್ತಿದ್ದರು? ಪರಿಶುದ್ಧಾತ್ಮನು ಹೇಳುತ್ತಿದ್ದನು. ಇಲ್ಲಿದೆ ಕೀಪಿಂಗ್ ಪಾಯಿಂಟ್. ಮಸಿಹತನದ ಯಾತ್ರೆಯ ಟಿಪಿಂಗ್ ಪಾಯಿಂಟ್ ಯೇಸುವಿನ ಜೊತೆ ಕೂಡ ಆಗಿತ್ತು. ಓ ಲಾರ್ಡ್. ಪೌಲನು ಈ ತರ ಮಾತನಾಡುತ್ತಿದ್ದನು. ಪೌಲಸ್ ನಥಿಂಗ್ ಜಸ್ಟ್ ಲೈಕ್ ಜೀಸಸ್ ಹಿಯರ್, ಇಟ್ ಈಸ್ ಟೂ ಹೈ. ಆ ಟೈಮ್ ಇತ್ತು, ಯೇಸು ಸ್ವಾಮಿಗೆ ಗೊತ್ತಿತ್ತು ಆತನು ಸಾಯುವನಾಗಿದ್ದಾನೆ. ಹೇಳಿದನು, ತಂದೆ, ನನ್ನ ಇಚ್ಛೆ ಅಲ್ಲ ನಿನ್ನ ಇಚ್ಛೆ ನೆರವೇರಿಲ್ಲ ಎಂದು. ತನಗೆ ಗೊತ್ತಿತ್ತು, ನಿನ್ನ ಚಿತ್ತವಿದೆ, ಈ ಪಾತ್ರೆಯನ್ನು ನನ್ನಿಂದ ತೆಗೆದು ಹಾಕು, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ನೆರವೇರಿಲ್ಲ ಎಂದು ಹೇಳಿದನು. ಆ ಸಿಚುವೇಶನ್ ನಲ್ಲಿ ಪೌಲನು ಕೂಡ ಇದ್ದನು.
ಅವನಿಗೆ ಎಲ್ಲ ಸರಿಯಾಗಿ ಗೊತ್ತಿತ್ತು. ಆಗುವುದಿದೆ, ಬೇಡಿಗಳು ಮತ್ತು ಸಂಕಟಗಳು ಆತನಿಗೆ ಕಾದಿವೆ ಎಂದು ಗೊತ್ತಿತ್ತು. ಮುಂದಿನ ವಾಕ್ಯ ಬ್ಯೂಟಿಫುಲ್. ಇಷ್ಟು ಮಾತ್ರ ಬಲ್ಲೆನು, ಆದರೆ ಪ್ರಾಣವನ್ನು ಉಳಿಸಿಕೊಳ್ಳುವುದೇ ವಿಶೇಷವೆಂದು ನಾನು ಎನಿಸುವುದಿಲ್ಲ. ದ ಲಾರ್ಡ್, ಹಾಲೆಲೂಯಾ. ಓಡಿ ಹೋಗುವ ದಾರಿಯನ್ನು ನೋಡುತ್ತಿರಲಿಲ್ಲ, ಹಿಂಜಾರುವ ರಸ್ತೆ ನೋಡ್ತಾ ಇರಲಿಲ್ಲ. ಅವನು ಆ ತೊಂದರೆಗಳಲ್ಲಿ ಥ್ಯಾಂಕ್ ಗಾಡ್ ರೆಸ್ಟ್ ಟು ದ್ಯಾಟ್ ವೇ. ಪರಮೇಶ್ವರನು ನಿಮ್ಮ ಮೇಲೆ ಇಷ್ಟೊಂದು ವಿಶ್ವಾಸ ಇಡಬಹುದು. ಅಲ್ಲಿ ನಿಮ್ಮ ಪ್ರಾಣಕ್ಕೆ ಅಪಾಯವಿದೆಯೋ, ಅಲ್ಲಿ ಆತನು ನಿಮಗೆ ಹೇಳಿದರೂ ನೀವು ಅಲ್ಲಿ ಹೋಗಬಹುದು ಎಂಬುದು. ಇಸ್ ದ ಲಾರ್ಡ್, ಹಾಲೆಲೂಯಾ. ದ್ಯಾಟ್ಸ್ ವೇ ಯು ಬಿಕಮ್ ಎ ಕ್ರಿಶ್ಚಿಯನ್. ಅಲ್ಲಿ ನಿಮ್ಮ ಮಸಿಹತನವು ಪ್ರಾರಂಭವಾಗುತ್ತದೆ. ಅಲ್ಲಿ ನಿಮಗೆ ಪರಮೇಶ್ವರನೇ ಹೇಳ್ತಾ ಇದ್ದಾನೆ, ಮಗನೇ ನಿಂಗೆ ಅಲ್ಲಿಗೆ ನಿನಗೆ ಜೈಲ್ ಕೂಡ ಹಾಕುತ್ತಾರೆ, ಮತ್ತು ನೀನು ಹೇಳುತ್ತೆ, ಪ್ರಭು ಯೇಸು ಸ್ವಾಮಿ ಸಹನ ಮಾಡಿದರೆ ನಾನು ಕೂಡ ಅದನ್ನು ಸಹಿಸಲು ತಯಾರಾಗಿದ್ದೀನಿ. ಲಾರ್ಡ್, ಹಾಲೆಲೂಯಾ. ಇದ್ದೀರಾ ಇದು ಅಲ್ಲ, ಮತ್ತು ನೀವು ನಿಮ್ಮ ಸುರಕ್ಷತೆಯನ್ನು ನೀವು ನೋಡುತ್ತಿದ್ದೀರಾ, ಅಲ್ಲಿ ಸುರಕ್ಷೆ ನೋಡ್ತಾ ಇದ್ದೀರಾ. ಒಂದು ಟೈಮ್ ಇದೆ, ನಿಮ್ಮ ಸುರಕ್ಷೆಯನ್ನು ನೋಡುವ ಟೈಮ್, ಮೇಲೆ ಸತ್ತು ಹೋಗುದು. ಪ್ರೇಸ್ ದ ಲಾರ್ಡ್. ಇದೇ ಆ ವಿಷಯವು ಪೌಲನ ಜೊತೆ ಆಯಿತು. ಇಟ್ಸ್ ಬ್ಯೂಟಿಫುಲ್. ಆತನು ಹೇಳಿದನು, ಆದರೆ ಪ್ರಾಣವನ್ನು ಉಳಿಸಿಕೊಳ್ಳುವುದೇ ವಿಶೇಷವೆಂದು ನಾನು ಎನಿಸುವುದಿಲ್ಲ. ಓ ಯಾ 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 ಅದೇ ನಾನು ನನ್ನ ಓಟವನ್ನು ಯಾ 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 ಓ ಲಾರ್ಡ್. ಇಂಗ್ಲಿಷ್ನಲ್ಲಿ ಇದೆಯಾ? ಅಲ್ಲಿ ಒಂದು ಶಬ್ದವನ್ನು ಅವರು ಹಾರಿಸಿದ್ದಾರೆ. ಬಹಳ ಇಂಪಾರ್ಟೆಂಟ್ ವಾಕ್ಯವಿದೆ ಅಲ್ಲಿ, ಬಹಳ ಇಂಪಾರ್ಟೆಂಟ್. ಕನ್ನಡದಲ್ಲಿ ಅವರು ಹಾರಿಸಿದ್ದಾರೆ. ಆದರೆ ಇಲ್ಲಿ ಕರ್ತನಾದ ಯೇಸುವಿನಿಂದ ನಾನು ಹೊಂದಿರುವ ಸೇವೆ ಎಂಬ ಓಟವನ್ನು ಕಡೆಗಾಣಿಸುವುದು ಒಂದೇ ನನ್ನ ಅಪೇಕ್ಷೆ. ಆದರೆ ನನ್ನ ಓಟವನ್ನು ಗಾಡ್ ಒಂದು ಶಬ್ದವನ್ನು ಹಾರಿಸಿದ್ದಾರೆ ಅಲ್ಲಿ, ಬಹಳ ಇಂಪಾರ್ಟೆಂಟ್ ವಾಕ್ಯವಿದೆ ಅಲ್ಲಿ, ಬಹಳ ಇಂಪಾರ್ಟೆಂಟ್ ವಾಕ್ಯ. ಮೈ ಕೋರ್ಸ್ ವಿತ್ ಜಾಯ್, ಮೈ ಕೋರ್ಸ್ ವಿತ್ ಜಾಯ್. ದೇವರ ಕೃಪೆಯ ವಿಷಯವಾದ ಸುವಾರ್ತೆಯನ್ನು ಆಸಕ್ತಿಯಿಂದ ಪ್ರಕಟಿಸಬೇಕೆಂಬುದಾಗಿ ಕರ್ತನಾದ ಯೇಸುವಿನಿಂದ ನಾನು ಹೊಂದಿರುವ ಸೇವೆ ಎಂಬ ಓಟವನ್ನು ಕಡೆಗಾಣಿಸುವುದೊಂದೇ ನನ್ನ ಅಪೇಕ್ಷೆ. ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹೇಳಿರಿ, ಪಕ್ಕದವರಿಗೆ ಹೇಳಿರಿ, ರಾಜ್ಯದ ಫಲವನ್ನು. ನಮ್ಮ ಸೇವೆಯನ್ನು ಪೂರ್ತಿ ಹೇಗೆ ಮಾಡುವುದು? ಸಂತೋಷದಿಂದ ಮಾಡುವುದು. ಏಟುಗಳನ್ನು ಹಾಕಿದರೆ ಫಾಸ್ಟರ್ ಅನ್ನುವುದಲ್ಲ, ಗೊತ್ತೌದು ಫಾಸ್ಟರ್. ಇದೇನಾಯಿತು? ಆನಂದದಿಂದ, ಸಂತೋಷದಿಂದ. ಹೇಗೆ? ಸಂತೋಷದಿಂದ, ಸಂತೋಷದಿಂದ. ಸೋಮಾತಿಗಳು ಸಾರಲು ಹೋದಾಗ ಪೊಲೀಸರು ನಿಮ್ಮನ್ನು ಹಿಡಿದುಕೊಂಡು ಹೋದರೆ ನೀವು ಹೇಳಿರಿ, ಫಾಸ್ಟರ್ಗೆ ಫೋನ್ ಹಚ್ಚಬೇಕಾಗಿದೆ ಎಂದು. ನನ್ನನ್ನು ಹಿಡಿತಿದ್ದಾರೆ. ನಾನು ಹೇಳಿದ್ದೀನಿ, ದ್ಯಾಟ್ ನೈಸ್, ದ್ಯಾಟ್ ನೈಸ್. ಹೋಗಿರಿ, ಜೈಲಿನಲ್ಲಿ ಕೂಡ ನಿಮ್ಮ ಅದರಲ್ಲೂ ಕೂಡ ನೀವು ಪಾರಾಗಿ ಬನ್ನಿ. ಹೋಗಿರಿ, ಆದ್ರೆ ಸೇವೆಯನ್ನು ಸಂತೋಷದಿಂದ ಪೂರ್ತಿ ಮಾಡಿ. ಮಾಡುವುದು ಸಂತೋಷದಿಂದ. ಜನರು ನನಗೆ ಬೇಕು, ನಾನು ನಿಮಗೆ ಹೇಳಬಹುದು. God is looking for somebody to show his power. ಪರಮೇಶ್ವರನಿಗೆ ಕೆಲವು ಜನರು ಬೇಕು, ಅವರ ಮೂಲಕ ತಮ್ಮ ಸಾಮರ್ಥ್ಯವನ್ನು ತೋರಲು ಬಯಸುತ್ತಾನೆ. ಪರಮೇಶ್ವರ್, ನಾನದು ರೆಡಿಯಾಗಿದ್ದೇನೆ. ಏನು ಹೇಳುತ್ತೀಯ ಅದನ್ನು ಮಾಡಲು ನಾನು ತಯಾರಾಗಿದ್ದೇನೆ. ಯಾ 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 God is looking like people. ನನಗೆ ತನ್ನ ಸಾಮರ್ಥ್ಯವನ್ನು ತೋರಿಸುವುದಿದೆ, ತನ್ನ ಸಾಮರ್ಥ್ಯವನ್ನು ತೋರಿಸುವುದು. ಅವನು ಹುಟ್ಟಿಸಬೇಡಿರಿ ನಿಮ್ಮ ಮನಸ್ಸಿನಲ್ಲಿ. ಪ್ರೇಸ್ ದ ಲಾರ್ಡ್. ಹೆದರುವ ಫೈಲ್ ಕೂಡ ಲೀಡ್ ಆಗಿದೆ. ಪ್ರೇಸ್ ದ ಲಾರ್ಡ್. ಇದು ಒಪ್ಪಿಗೆ ಆಗಿಲ್ಲ. ಹಾಲೆಲೂಯಾ. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ, ಅನ್ಯ ಭಾಷೆಯಲ್ಲಿ ಮಾತನಾಡಿರಿ. L'entra l'andraga bashatili. Litraga darendre lesheteli intalabadi. Antraga satole intralabade. Lindraga mandro lesheteli intralaga babandi. Lindraga mandro lesheteli dingraga bante. Lindraga mandro lesheteli intralaga bante. Lindraga ban shatila alita kataralondraba. Lindraga man sheteli intralaga mandro lesheteli badi. Praise the Lord. ಹಾಲೆಲೂಯಾ. ನೀವು ಮೊದಲೇ ಸರಿ ಬಂದಿದ್ರೆ ನಾವು ನಿಮಗೆ ಸ್ವಾಗತ ಮಾಡುತ್ತೇವೆ. ಮೊದಲೇ ಬಾರಿ ಬಂದಿದ್ರೆ ಎದ್ದು ನಿಂತುಕೊಳ್ಳಬಹುದು. ನೀವು ಜೋರಾಗಿ ಚಪ್ಪಾಳೆಯನ್ನು ತಟ್ಟಿರಿ ಇವರಿಗೆ. ನೀವು ನನ್ನ ಜೊತೆ ಈ ಪ್ರಾರ್ಥನೆಯನ್ನು ಮಾಡಿರಿ. ನೀವು ಯೇಸು ಸ್ವಾಮಿ ಹತ್ರ ಬರಬೇಕೆಂದು ಮತ್ತು ಹೇಳಿರಿ, ನನ್ನ ಪ್ರೀತಿಯ ತಂದೆಯೇ, ನಾನು ವಿಶ್ವಾಸ ಮಾಡುತ್ತೇನೆ ಯೇಸು ಸ್ವಾಮಿಯಲ್ಲಿ, ಜೀವಂತ ದೇವರ ಜೀವಂತ ಮಗನಲ್ಲಿ ವಿಶ್ವಾಸ ಮಾಡುತ್ತೇನೆ. ಯೇಸು ನನ್ನನ್ನು ಉಳಿಸಲು ಆತನು ಸತ್ತನು. ಮೂರನೇ ದಿನ ಸತ್ತವರೊಳಗಿಂದ ಪರಮೇಶ್ವರನ ಮೂಲಕ ಆತನನ್ನು ಜೀವಂತ ಮಾಡಿದರು. ಮತ್ತು ನನ್ನ ಯೇಸು ಸ್ವಾಮಿಯನ್ನು ನಾನು ಕರೆಯುತ್ತೇನೆ. ನನ್ನ ಜೀವಿತದಲ್ಲಿ ನನ್ನ ಪ್ರಭುವಾಗಲು
ನನ್ನ ಸ್ವಾಮಿಯಾಗಲು. ಧನ್ಯವಾದ ಪ್ರಭು, ನಾನು ರಕ್ಷಿಸಲ್ಪಟ್ಟಿದ್ದೇನೆ. ಇವತ್ತಿನಿಂದ ಯೇಸು ಸ್ವಾಮಿ ಜೀವಂತ ದೇವರ ಜೀವಂತ ಮಗನು ನನ್ನ ಪ್ರಭುವಾಗಿದ್ದಾರೆ, ನನ್ನ ಸ್ವಾಮಿಯಾಗಿದ್ದಾರೆ. ಧನ್ಯವಾದ ಪರಮೇಶ್ವರನೇ, ಯೇಸುವಿನ ನಾಮದಲ್ಲಿ ಆಮೇನ್. ಜೋರಾಗಿ ಚಪ್ಪಾಳೆ ತಟ್ಟಬಹುದು ಮೇಡಮ್ಗೋಸ್ಕರ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಡೀಟೇಲ್ಸ್ ಈ ಸ್ಕ್ರೀನ್ ಮೇಲೆ ಇದೆ, ನಮ್ಗೆ ಹೇಳಿರಿ. ನಿಮ್ಮನ್ನು ಕೇಳಿ ನಮ್ಗೆ ಬಹಳ ಸಂತೋಷವಾಗಿದೆ. ಪ್ರೇಸ್ ದ ಲಾರ್ಡ್. ಮತ್ತು ಇದು ಸಮಯವಾಗಿದೆ. ನಿಮ್ಮ ಬೇಡನ್ನು, ನಿಮ್ಮ ಕಾಣಿಕೆಯನ್ನು, ನಿಮ್ಮ ದಶಮಾಂಶವನ್ನು, ನಿಮ್ಮ ಫಸ್ಟ್ ರೂಟ್ ಅನ್ನು, ನಿಮ್ಮ ಬೀಜವನ್ನು, ಪಾರ್ಟ್ನರ್ಶಿಪ್ ಅನ್ನು ಕೊಡುವ ಟೈಮ್ ಆಗಿದೆ. ಡೀಟೇಲ್ಸ್ ನಮ್ದು ಈ ಸ್ಕ್ರೀನ್ ಮೇಲಿದೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಕಾಯರ್ ನಾವು ಸ್ವಾಗತ ಮಾಡುತ್ತೇವೆ. ಜೋರಾಗಿ ಚಪ್ಪಾಳೆಯನ್ನು ತಟ್ಟಿಸ್ ದ ಲಾರ್ಡ್. ಹಾಲೆಲೂಯಾ. ಬರೀ ಅವನಿಗೆ ಹಾಡೋಣ. ಎಲ್ಲಿದ್ದೀರಿ ಅಲ್ಲಿ ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿ ಅವನಿಗೆ ಹಾಡೋಣ. ಅವನ ಹೆಸರಲ್ಲಿ ಮುಕ್ತಿ, ಶಕ್ತಿ ಮತ್ತು ಶಾಂತಿ ಇದೆ. ಯಾ ಹೆಸರಿನಲ್ಲಿ ಅದೇ ಮುಕ್ತಿ, ಯಾ ಹೆಸರಿನಲ್ಲಿ ಅದೇ ಶಕ್ತಿ, ಯಾ ಹೆಸರಿನಲ್ಲಿ ಅದೇ ಶಾಂತಿ, ಗುಣಪಡಿಸುವ ಆ ಹೆಸರು. ಯಾ ಹೆಸರಿನಲ್ಲಿ ಅದೇ ಮುಕ್ತಿ, ಯಾ ಹೆಸರಿನಲ್ಲಿ ಅದೇ ಶಕ್ತಿ, ಯಾ ಹೆಸರಿನಲ್ಲಿ ಅದೇ ಶಾಂತಿ, ಗುಣಪಡಿಸುವ ಹೆಸರು. ಯಾ ಹೆಸರಿನಲ್ಲಿ ಅದೇ ನಿಷೇಧ, ಯೇಸುನೇ ಆ ಹೆಸರು. ಯಾ ಹೆಸರಿನಲ್ಲಿ ಅದೇ ಜೀವನ, ಯೇಸುನೇ ಆ ಹೆಸರು. ಯೇಸು ನಿಮ್ಮ ಹೆಸರು ಎಲ್ಲಕ್ಕಿಂತ ಮೇಲು. ಯೇಸು ನಿಮ್ಮ ಹೆಸರು ಎಲ್ಲಕ್ಕಿಂತ ಮೇಲು. ರೋಗಿಂದ, ಬಡತನದಿಂದ, ಪ್ರತಿ ಶಾಪಿಂದ ಬಿಡಿಸುವುದು ಆ ಹೆಸರು. ಕೋಟರಿಗೆ ಬೆಳಕನ್ನು ನೀಡುವು. ರೋಗಿಂದ, ಬಡತನದಿಂದ, ಪ್ರತಿ ಶಾಪಿಂದ ಬಿಡಿಸುವುದು ಆ ಹೆಸರು. ಕೋಟರಿಗೆ ಬೆಳಕನ್ನು ನೀಡುವವು. ಯಾ ಹೆಸರಿನಲ್ಲಿ ಅದೇ ಜೀವನ, ಯೇಸುನೇ ಆ ಹೆಸರು. ಯಾ ಹೆಸರಿನಲ್ಲಿ ಅದೇ ನಿಷೇಧ, ಯೇಸುನೇ ಆ ಹೆಸರು. ಯೇಸು ನಿಮ್ಮ ಹೆಸರು ಎಲ್ಲಕ್ಕಿಂತ ಮೇಲು. 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 Praise the Lord. ಧನ್ಯವಾದ ಹೇಳುತ್ತೇವೆ ಪರಮೇಶ್ವರನೇ, ನಿಮ್ಮ ದಯಕ್ಕೋಸ್ಕರ, ನಿಮ್ಮ ಕರುಣೆಗೋಸ್ಕರ ಧನ್ಯವಾದ. ಧನ್ಯವಾದ. ಈ ಕಾಣಿಕೆಯನ್ನು ನಮ್ಮ ಹತ್ತಿರ ತರುವ ಅನುಗ್ರಹ ಕೊಟ್ಟಿದ್ದಕ್ಕಾಗಿ. ಈ ಕಾಣಿಕೆಯು ನಿಮ್ಮ ಆತ್ಮದಂತೆ ಪವಿತ್ರವಾಗಿದೆ. ನಾವು ಹೇಗೆ ಕೊಟ್ಟಿದ್ದೇವೆ, ಇನ್ನು ಹೆಚ್ಚಾಗಿ ಇದನ್ನು ಪಡೆಯುತ್ತಿದ್ದೇವೆ. ಈ ಕಾಣಿಕೆಯ ಮೇಲೆ ನಿಮ್ಮ ಆಶೀಸ್ನ ಆಹ್ವಾನ ಮಾಡುತ್ತೇವೆ. ಇದು ಮಲ್ಟಿಫಿಕೇಶನ್ ನಿಯಮ ಇದರ ಮೇಲೆ ಚಾಲು ಆಗಿದೆ, ಹಾಗೆ ಬೆಳೆಯುತ್ತಿದೆ ಮತ್ತು ವಿಸ್ತಾರವಾಗಿದೆ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ, ಆಮೇನ್. ಪ್ರೇಸ್ ದ ಲಾರ್ಡ್. ಅನೌನ್ಸ್ಮೆಂಟ್ಗಳಿವೆ, ಬಹಳ ಲಕ್ಷ್ಯ ಕೊಟ್ಟು ಕೇಳಿರಿ. ಮುಖ್ಯವಾಗಿದೆ. ಮೊಟ್ಟ ಮೊದಲನೇದಾಗಿದೆ ಸೆಲ್ ಸಿಸ್ಟಮ್, ಬಹಳ ಮುಖ್ಯವಾಗಿದೆ. ಹಿಂದೆ ಕೂಡ ಹೇಳಿದೆವು, ನೀವು ನಿಮ್ಮನ್ನು ಬಹಳ ಪ್ರೀತಿ ಮಾಡಿದರೆ ನೀವು ಎಲ್ಲಿ ಹೋಗುವಿರಿ? ಸೆಲ್ ಸಿಸ್ಟಮ್ ಅಲ್ಲಿ ಹೋಗುವಿರಿ. ನಾವು ನಿಮಗೆ ಏನನ್ನು ಕಲಿಸಲು ಬಯಸುತ್ತೇವೋ ನಾವು ನಿಮಗೆ ಇಲ್ಲಿ ಕಲಿಸಲು ಸಾಧ್ಯವಿಲ್ಲ. ಮಾಡಿರಿ. ಕೆಲವು ಜನ ಫಸ್ಟ್ ಟೈಮ್ ಇಲ್ಲಿ ಹೊಸದಾಗಿ ಬಂದಿದ್ದಾರೆ. ನಾವು ಇವರಿಗೆ ಮೊದಲನೇ ದಿನದ ಕಲಿಸಿದರೆ ನಿಮ್ಮ ಜೊತೆ ನಿಮಗೆ ಬೋರ್ ಆಗುವುದು. ನಿಮಗೆ ಬೋರ್ ಆಗುವುದಿಲ್ಲವೋ? ಆದರೆ ಇವರಿಗೆ ಇದನ್ನು ಕಲಿಸುವುದು ಬಹಳ ಮುಖ್ಯವಾಗಿದೆ. ಅಂದ್ರೆ ಇವರಿಗೆ ಗೊತ್ತಿಲ್ಲ, ಇವರು ಲೇಟ್ ಆಗಿ ಬಂದಿದ್ದಾರೆ. ಇವರು ಇದನ್ನು ಎಲ್ಲಿ ಕಲಿಯುವರು? ಸೆಲ್ ಸಿಸ್ಟಮ್ ಅಲ್ಲಿ ಕಲಿಯುವರು. ನಿಮಗೆ ತಿಳಿದು ಬರ್ತಾ ಇದೆಯಾ? ಎಲ್ಲಿ ಕಲಿಯುವರು? ಇಲ್ಲಿ ಅಂತೂ ಅವರಿಗೆ ಕಲಿಯಲಿಕ್ಕೆ ಆಗುವುದಿಲ್ಲ. ಒಂದೇ ಸಲ ಕಲಿಸಬಹುದು, ಪ್ರತಿ ಸಂಡೆ ಅಂತೂ ಕಲಿಸಲು ಸಾಧ್ಯವಿಲ್ಲ. ಬೇರೆ ಜನರು ಬೋರ್ ಆಗುವರು. ಆದ್ರೆ ಸೆಲ್ ಅಲ್ಲಿ ಚಿಕ್ಕ ಚಿಕ್ಕ ಗ್ರೂಪ್ಗಳಿದ್ದಾವೆ.
ಅಲ್ಲಿ ಈ ವಿಷಯವನ್ನು ಮೇಲಿಂದ ಮೇಲೆ ಕಲಿಸಬಹುದು. ಪ್ರೇಸ್ ದ ಲಾರ್ಡ್. ಫೌಂಡೇಶನ್ ಸ್ಕೂಲ್ ಕೂಡ ಇರುವುದು, ಅಲ್ಲಿ ನಿಮಗೆ ಪ್ರಾರಂಭದಿಂದ ನಾವು ನಿಮಗೆ ಕಲಿಸುವೆವು. ಈ ವಿಷಯಗಳು ಬಹಳ ಮುಖ್ಯವಾಗಿವೆ. ನಿಜವಾಗಲೂ ನಿಮ್ಮ ವಿಕಾಸವನ್ನು, ನಿಮ್ಮ ಬೆಳವಣಿಗೆಯನ್ನು ನೀವು ಕಾಣಬೇಕಾದರೆ, ನೀವು ಗೆದ್ದಿರುವ ಆತ್ಮಗಳ ಬೆಳವಣಿಗೆಯನ್ನು ನೀವು ಕಾಣಲು ಬಯಸಿದರೆ, ನೀವು ಸೆಲ್ ಸಿಸ್ಟಮ್ ನಲ್ಲಿ ಕರೆದುಕೊಂಡು ಹೋಗಿ ಅಲ್ಲಿ ಇದ್ದರೆ ಚೆನ್ನಾಗಿ ಬೆಳೆಯುವರು. ಪ್ರೇಸ್ ದ ಲಾರ್ಡ್. ಇಲ್ಲಿ ಅದು ಆಗುವುದಿಲ್ಲ. ನಾನು ಇಲ್ಲಿ ವಾಕ್ಯವನ್ನು ಕಲಿಸುತ್ತೇನೆ ಮತ್ತು ಹೊರಟು ಹೋಗುವೆನು. ಅವರ ಪ್ರಶ್ನೆಗಳಿಗೆ ಉತ್ತರ ಯಾರು ಕೊಡುವರು? ತೊಂದರೆಗಳಿವೆ, ಅವುಗಳಿಗೆ ಪ್ರಾರ್ಥನೆ ಯಾರು ಮಾಡುವರು? ಇಲ್ಲಿ ಆಗುವುದಿಲ್ಲ. ಹೇಗೆ ಮಾಡುವೆನು ಇದನ್ನೆಲ್ಲ? ಪ್ರೇಸ್ ದ ಲಾರ್ಡ್. ಇದೇ ಕಾರಣವಿದೆ. ಸೆಲ್ ಸಿಸ್ಟಮ್ ಬಹಳ ಮುಖ್ಯವಾಗಿದೆ. ಸೆಲ್ ಮೇಲೆ ನೀವು ಲಕ್ಷ್ಯವನ್ನು ಇಡ್ರಿ. ನಿಮ್ಮ ಸೆಲ್ ನಡೆಯುತ್ತಿದ್ದರೆ ಹೋಗಿರಿ, ನೀವು ಗುರ್ತು ಮಾಡಿಕೊಳ್ಳಿರಿ ನಮ್ಮ ಸೆಲ್ ಮೆಂಬರ್ ಎಷ್ಟು ಜನ ಇದ್ದಾರೆ, ಎಲ್ಲೆಲ್ಲಿ ನಡೆಯುತ್ತದೆ ಎಂದು. ಅವರು ಮೆಂಬರ್ಸ್ ಸೆಲ್ ಅಲ್ಲಿ ಹೋಗುತ್ತಾರ? ಮೆಂಬರ್ಸ್ ಅದಕ್ಕಾಗಿ ಓಡಿ ಹೋದರು, ಅವರು ಸೆಲ್ ಅಲ್ಲಿ ಹೋಗುತ್ತಿಲ್ಲ. ನೀವು ಸೆಲ್ ಅಲ್ಲಿ ಹೋದರೆ ನಿಮ್ಗೆ ಓಡಿ ಹೋಗುವುದು ಅಸಂಭವವಾಗಿದೆ, ಅಸಾಧ್ಯವಾಗಿದೆ. ನೀವು ಪರಮೇಶ್ವರನ್ನು ತಿಳಿದುಕೊಳ್ಳುವಿರಿ ಮತ್ತು ನೀವು ದೃಢವಾಗಿ ನಿಲ್ಲುವಿರಿ. ನೋಡಿ, ಯಾರು ಹೋಗುತ್ತಾರೆ? ದುರ್ಬಲನೋ ಅಥವಾ ಪ್ರಬಲನೋ? ಪ್ರಬಲನು ಯಾವಾಗಲೂ ನಿಂತುಕೊಳ್ಳುವನು. ಹೋಗಿರಿ, ನಮ್ಮ ಜೊತೆ ನೀವು ಪ್ರಬಲರಾಗಿರಿ. ನೀವು ಪೂರ್ಣ ಜೀವಿತವೆಲ್ಲ ನಮ್ಮ ಜೊತೆ ನಿಂತುಕೊಳ್ಳುವಿರಿ. ಜನ ನಮ್ಮ ಜೊತೆ ವರ್ಷಗಳಿಂದ ನಿಂತುಕೊಂಡಿದ್ದಾರೆ. ಅವರು ನಿಂತುಕೊಂಡಿದ್ದಾರೆ ಏಕೆಂದ್ರೆ ದಿನಾಲೂ ನಾನು ಅವರ ಮೇಲೆ ಪ್ರೆಸರ್ ಹಾಕುತ್ತೇನೆ. ವಾಕ್ಯವನ್ನು ಹೇಳುವೆನು. ನಾವು ಎದ್ದು ನಿಂತುಕೊಳ್ಳೋಣ ಮತ್ತು ಪರಮೇಶ್ವರನಿಗೆ ಧನ್ಯವಾದವನ್ನು ಹೇಳೋಣ. ಕೈಗಳನ್ನು ಎತ್ತಿರಿ, ಪರಮೇಶ್ವರನಿಗೆ ಧನ್ಯವಾದವನ್ನು ಹೇಳಿರಿ. ನಮ್ಮ ಪಿತನ ಪ್ರೀತಿ, ಯೇಸು ಸ್ವಾಮಿಯ ಅನುಗ್ರಹ, ಪವಿತ್ರಾತ್ಮನ ಸಹಭಾಗಿತ್ವತೆ ನಮ್ಮ ಜೊತೆ ಯಾವಾಗಲೂ ಇರುವುದು. ಯೇಸು ಸ್ವಾಮಿಯ ನಾಮದಲ್ಲಿ ಆಮೇನ್. ನಿಜವಾಗಿಯೂ ಶುಭವು ಕೃಪೆಯು ನನ್ನನ್ನು ಯಾವಾಗಲೂ ಹಿಂಬಾಲಿಸುವುದು. ನಾನು ಯೆಹೋವನ ಮಂದಿರದಲ್ಲಿ ನಿರಂತರವಾಗಿ ವಾಸಿಸುವೆನು. ಯೇಸುವಿನ ನಾಮದಲ್ಲಿ ಆಮೇನ್. ಥ್ಯಾಂಕ್ ಯು. Subscribe to our channel, hit the bell icon, like, comment and share. Thank you and God bless you.